ನಾವು ಪ್ರಜಾವಾಣಿಯಿಂದ ತಗೊಂಡಿದ್ದೀವಿ. ಪ್ರಜಾವಾಣಿಯಿಂದ ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ವಿಶ್ವ ಬ್ಯಾಂಕು ಭಾರತದ ಮುಂದಿನ ಅಂದರೆ ಈಗ ನಡೀತಾ ಇರೋವಂಥದ್ದು 2025-26ರಲ್ಲಿ 6.3% ಬೆಳವಣಿಗೆ ಹೊಂದಲಿದೆ ಅಂತೇಳಿ ಅದು ಪ್ರೆಡಿಕ್ಟ್ ಮಾಡಿದೆ. ಯೂಶಲಿ ವರ್ಲ್ಡ್ ಬ್ಯಾಂಕ್ ಏನಿದೆ ಇದು 3 ವರ್ಷಕ್ಕೆ ಪ್ರೆಡಿಕ್ಟ್ ಮಾಡುತ್ತೆ, 3 ಇಯರ್ಸ್ಗೆ. ಸೊ ಇದೇನು ಹೇಳ್ತಾ ಇದೆ ಅಂದರೆ 6.3 ಅಷ್ಟು ಗ್ರೋತ್ ಆಗುತ್ತೆ 25 to 26 ಇಯರ್ಸಲ್ಲಿ ಅಂತೇಳಿ ಹೇಳ್ತಾ ಇದೆ. ಅದಲ್ಲದೆ ಸದ್ಯಕ್ಕೆ ಏನು ಒಂದು ಅನ್ಸರ್ಟನಿಟಿ ಇದೆ, ಜಾಗತಿಕ ಅನಿಶ್ಚಿತತೆಗಳು ಏನು ನಡೀತಾ ಇದೆ, ಇದರಿಂದಾಗಿ ಭಾರತದ ರಫ್ತಿನ ಮೇಲೆ ಕೆಲವೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಅಂತ ಹೇಳ್ತಾ ಇದೆ. ಆದರೂ ಕೂಡ ಭಾರತ ಒಳ್ಳೆಯ ಗ್ರೋತ್ನ ಸಾಧಿಸಲಿದೆ ಅಂತ ಕೂಡ ಇದು ಪ್ರೆಡಿಕ್ಟ್ ಮಾಡಿದೆ. ಇನ್ನೂ ಏನು ಹೇಳಿದೆ ಈ ರಿಪೋರ್ಟಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡಿ. ಆಗಲೇ ಹೇಳ್ದಂಗೆ 6.3 ಗ್ರೋತ್ ಇರುತ್ತೆ ಅಂತ ಹೇಳಿದೆ. ನಾನು ಆಲ್ರೆಡಿ ಹೇಳಿದೆ ಇದು 3 ವರ್ಷಕ್ಕೆ ಪ್ರೆಡಿಕ್ಟ್ ಮಾಡುತ್ತೆ ಅಂತ. ಅದೇ ರೀತಿಯಾಗಿ 2026-27 ಮತ್ತು 27-28ಕ್ಕೆ ಅಂದಾಜಾಗಿ ಸುಮಾರು 6.6% ಅಷ್ಟು ಗ್ರೋತ್ ರೇಟ್ನ ಇದು ಅಚೀವ್ ಮಾಡ್ಬೋದು ಅಂತ ಹೇಳಿದೆ. ಇಂಡಿಯಾಗೆ ಇದು 6.3 ಗ್ರೋತ್ ರೇಟ್ನ ಹೇಳಿ ಆಲ್ ಓವರ್ ವರ್ಲ್ಡ್ ಅಥವಾ ಗ್ಲೋಬಲ್ ಎಕನಾಮಿಕ್ ಗ್ರೋತ್ ಎಷ್ಟಿರುತ್ತೆ ಅಂದರೆ 2.3 ಅಷ್ಟಿರುತ್ತೆ ಅಂತ ಹೇಳ್ತಾ ಇದೆ. ಅದಲ್ಲದೆ ಈ ಒಂದು 2.3 ಏನಕ್ಕೆ ನೆನ್ಪಿಟ್ಕೋಬೇಕಾದ್ರೆ ಇನ್ನೊಂದು ವಿಚಾರ ಏನಂದರೆ, ಸಿನ್ಸ್ 2018 ಹಿಡಿದು ಇದೇ ಅಂತ ಲೋಯೆಸ್ಟ್ ಆಗಿರೋವಂಥದ್ದು. ಈಗ ನಡೀತಿರೋಂತಹ ಗ್ಲೋಬಲ್ ರಿಸೆಷನ್ ಆಗ್ಬೋದು, ಆಮೇಲೆ ಯುಕ್ರೇನ್ ರಷ್ಯಾ ವಾರ್ ಆಗ್ಬೋದು, ಅಥವಾ ಇಸ್ರೇಲ್ ಪ್ಯಾಲೆಸ್ತೈನ್ ವಾರ್ ಆಗ್ಬೋದು, ಅಥವಾ ಇರಾನ್ ಮತ್ತು ಇರಾನ್ ಚೈನಾ, ಅದಲ್ಲದೆ USA ಟ್ರೇಡ್ ವಾರ್ಗಳಾಗಿರ್ಬೋದು. ಸೊ ಈ ಎಲ್ಲ ವಿಚಾರಗಳನ್ನು ತಲೆ ಇಟ್ಕೊಂಡಾಗ ಏನು ವರ್ಲ್ಡ್ ಬ್ಯಾಂಕ್ ಪ್ರೆಡಿಕ್ಟ್ ಮಾಡಿದೆ ಅಂತಂದರೆ ಗ್ರೋತ್ ರೇಟು ವರ್ಲ್ಡ್ ಲೆವೆಲಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಕೊಟ್ಟಿದೆ. ಇನ್ನು ಮುಂದುವರೆದು ಇಂಡಿಯಾದಲ್ಲಿ ಏನು ಹೇಳುತ್ತೆ ಅಂತಂದರೆ, ಈಗ ನಮ್ಗೆ ಗೊತ್ತಿದೆ, ನಾವು ಯಾವಾಗಲೂ ಒಂದು ಪದ ಹೇಳಿಸ್ತೀವಿ, ಮಿಸ್ಸಿಂಗ್ ದ ಮಿಡಲ್ ಅಂತ. ಅಂದರೆ ನಮ್ಮಲ್ಲಿ ಯಾವಾಗಲೂ ಇಂಡಸ್ಟ್ರಿ ಸೆಕ್ಟರಲ್ಲಿ, ಸೆಕೆಂಡರಿ ಸೆಕ್ಟರಲ್ಲಿ ಒಂದು ಗ್ಯಾಪ್ ಇದೆ, ನಾವು ಅಷ್ಟು ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ಸೇಮ್ ಥಿಂಗ್ ಇದು ಅದನ್ನೇ ಹೇಳ್ತಾ ಇದೆ. 2024-25ರಲ್ಲಿ ಮಾಡ್ರೇಟ್ ಗ್ರೋತ್ ಆಗುತ್ತಂತೆ. ಯಾವುದರಿಂದ? ಇಂಡಸ್ಟ್ರಿಯಲ್ ಔಟ್ಪುಟ್ಟಿಂದ. ಬಟ್ ಹೌಎವರ್ ಸರ್ವಿಸ್ ಸೆಕ್ಟರ್ ಚೆನ್ನಾಗಿದೆ, ಅಗ್ರಿಕಲ್ಚರ್ ಸೆಕ್ಟರ್ ಔಟ್ಕಮು ಮತ್ತೆ ರಿಕವರ್ ಆಗಿದೆ. ಹಾಗಾಗಿ ಇದು ಬ್ಯಾಲೆನ್ಸ್ ಆಗುತ್ತೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ಈ ರೀತಿಯಾಗಿ ಇಂಡಿಯಾದ ಎಕಾನಾಮಿಕ್ ಕಂಡೀಷನ್ನ ಈ ವರ್ಷ ಮತ್ತೆ ಮುಂದಿನ 3 ವರ್ಷಕ್ಕೆ ವರ್ಲ್ಡ್ ಬ್ಯಾಂಕು ಪ್ರೆಡಿಕ್ಟ್ ಮಾಡ್ತಾ ಇದೆ. ಓಕೆನಾ? ಇದ್ರ ಜೊತೆಗೆ ಫಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ನಾವು ವರ್ಲ್ಡ್ ಬ್ಯಾಂಕ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ವರ್ಲ್ಡ್ ಬ್ಯಾಂಕ್ ಓಕೆ, ಯಾವಾಗ ಎಸ್ಟಾಬ್ಲಿಷ್ ಆಯಿತು ವರ್ಲ್ಡ್ ಬ್ಯಾಂಕು? 1944ಅಲ್ಲಿ. ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಇವೆಂಟ್ ನಡೆದಿತ್ತು. ಏನು? World War II ನಡೆದಿತ್ತು. ಸೊ ಈ ಟೈಮಲ್ಲಿ ಯುರೋಪಿಯನ್ ಕಂಟ್ರೀಸ್ಗಳೇನಾಗಿದ್ವು, ಲೈಕ್ ಏನೋ ಎಕಾನಮಿ ಎಲ್ಲ ಲಾಸ್ ಆಗಿತ್ತು. ಸೊ ಆ ಟೈಮಲ್ಲಿ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಬೇಕಿತ್ತು. ಆಗ ಅದೇ ಕಾರಣದಿಂದ ಎಸ್ಟಾಬ್ಲಿಷ್ ಆಗಿದೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ, ಅಲಾಂಗ್ ವಿತ್ IMF ಅಂತ ಹೇಳ್ತೀವಿ. ಅಂದರೆ ಇದಕ್ಕಿಂತ ಮುಂಚೆ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಅಂತ ಒಂದಾಗುತ್ತೆ. ಅಲ್ಲಿ ಎಲ್ಲ ಡಿಸೈಡ್ ಆಗಿ ಈ ಎರಡನ್ನು ಎಸ್ಟಾಬ್ಲಿಷ್ ಮಾಡಿಸ್ತಾರೆ, ಡೆವಲಪ್ಮೆಂಟ್ಗೆ ಮತ್ತೆ ಒಂದು ಲೋನ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ನೆನ್ಪಿಟ್ಕೋಬೇಕಾದ್ರೆ ಇನ್ನೊಂದು ಕೀವರ್ಡ್ ಏನಂದ್ರೆ, ಇದು ಸ್ಪೆಷಲೈಸ್ ಏಜೆನ್ಸಿ ಆಗಿದೆ. ಯಾವುದಕ್ಕೆ? ಯುನೈಟೆಡ್ ನೇಷನ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ವರ್ಲ್ಡ್ ಬ್ಯಾಂಕ್ ಒಂದೇ ಅಲ್ಲ, ಇದು ಗ್ರೂಪ್ ಆಫ್ ಬ್ಯಾಂಕ್ಸ್ ಅಥವಾ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರಿತೀವಿ. ಇಲ್ಲಿ 5 ಇನ್ಸ್ಟಿಟ್ಯೂಷನ್ಸ್ ಬರ್ತವೆ ವಿತ್ 5 ಇಂಟೆನ್ಷನ್ಸ್. ಅದೇನು ಅಂತ ಮುಂದೆ ಹೇಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇದು 189 ಅಥವಾ ಹತ್ತತ್ರ 190 ಸದಸ್ಯರನ್ನ ಹೊಂದಿದೆ. ಇದು ಕೆಲವೊಂದು ರಿಪೋರ್ಟ್ಸ್ನ ರಿಲೀಸ್ ಮಾಡುತ್ತೆ. ಈ ರಿಪೋರ್ಟ್ಸ್ಗಳು ಇಂಪಾರ್ಟೆಂಟು, ಒನ್ ಆರ್ ಅದರ್ ವೇ ಎಕ್ಸಾಂಪಲ್ಸ್ ಬರ್ತಾ ಇರುತ್ತೆ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದು ಕೊಡ್ತಿದ್ರು, UPSCನಲ್ಲೂ ಇದ್ರ ಬಗ್ಗೆ ಕೇಳಿದ್ರು ಕ್ವಶನ್ಸು. ಬಟ್ ಈಗ ಇದನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಬಿಕಾಸ್ ಆಫ್ ಸಮ್ ಕಾಂಟ್ರವರ್ಸಿ. ಅದಾದಮೇಲೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಯಾರು ರಿಲೀಸ್ ಮಾಡ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದಾದಮೇಲೆ ವರ್ಲ್ಡ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇವು 3 ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನಾನು ಹೇಳಿದೆ ಇದು ಗ್ರೂಪ್ ಆಫ್ 5 ಅಂತೇಳಿ, ಅಂದರೆ 5 ಬ್ಯಾಂಕ್ಗಳಿದೆ. 5 ಬ್ಯಾಂಕ್ಗಳು 5 ಬೇರೆ ಬೇರೆ ಉದ್ದೇಶಗಳಿಂದ ಕೂಡಿದೆ ಅಂತೇಳಿ. ಅವು ಯಾವ್ಯಾವ ಅಂತಂದರೆ, ಈಗ IRDB ಏನಿದೆ ಆ್ಯಕ್ಚುಲಿ ಮೇನ್ ಅಂತಲೇ ತಿಳ್ಕೊಳ್ಳೋಣ. ವರ್ಲ್ಡ್ ಬ್ಯಾಂಕ್ ಏನು ಥೀಮ್ ಮೇಜರ್ ಕೆಲಸಗಳಿದೆ, ಈಗ ಫಾರ್ ಎಕ್ಸಾಂಪಲ್ಲು ಪಾವರ್ಟಿ ರಿಡಕ್ಷನ್ನು, ಇನ್ಇಕ್ವಾಲಿಟಿ ರಿಡಕ್ಷನ್ನು, ಇಂಥದ್ದೆಲ್ಲನೂ ಈ IRDBನೇ ನೋಡ್ಕೊಳ್ಳುತ್ತೆ. ಅದಾದಮೇಲೆ ಫಾರ್ ಎಕ್ಸಾಂಪಲ್ಲು ನೆಕ್ಸ್ಟ್ ಇದು ಬರುತ್ತಲ್ಲ IDA, ಅಂದರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಇದೇನು ಮಾಡುತ್ತೆ ಅಂತಂದರೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡಿಸುತ್ತೆ. ಯಾವುದು? ಪೂರೆಸ್ಟ್ ಕಂಟ್ರೀಸ್ ಯಾವಿರ್ತಾವಲ್ಲ ಅವುಗಳಿಗೆ. ಅದಾದಮೇಲೆ ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್ ಅಥವಾ IFC ಇದೇನು ಮಾಡುತ್ತೆ ಅಂತಂದರೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿ
ಇನ್ವೆಸ್ಟ್ಮೆಂಟ್ನ ಪ್ರಮೋಟ್ ಮಾಡುತ್ತೆ, ಎಸ್ಪೆಷಲಿ ಡೆವಲಪಿಂಗ್ ಸ್ಟೇಟ್ಗಳಲ್ಲಿ. ಓಕೆನಾ? ಅದಾದಮೇಲೆ ಈಗೇನು ಇನ್ವೆಸ್ಟ್ಮೆಂಟ್ ಬರುತ್ತಲ್ಲ ಅದಕ್ಕೆ ಗ್ಯಾರಂಟಿ ಕೊಡುವಂಥದ್ದು, ಅಥವಾ ಗ್ಯಾರಂಟಿ ಕೊಡೋದು ಅನ್ನೋದಕ್ಕೆ ಅದು ಒಂಥರ ಇನ್ಸೂರೆನ್ಸ್ ರೀತಿಯಲ್ಲಿ ಆ್ಯಕ್ಟ್ ಮಾಡುತ್ತೆ. ಇನ್ನೊಂದ್ಸಲ ಇದನ್ನು ಒಂದು ವಿಚಾರಗಳನ್ನ ನೆನ್ಪಿಟ್ಕೊಳ್ಳಿ, ಇಲ್ಲಿ ಇನ್ಸೂರೆನ್ಸ್ ಅಥವಾ ಗ್ಯಾರಂಟಿ ಏನಿದೆ ಅದು ಬರೀ ಕಮರ್ಷಿಯಲ್ ಲಾಸ್ ಆದಾಗ ಮಾತ್ರ ನಡೆಯುತ್ತೆ ಅಷ್ಟೇ ಹೊರತು ಅಲ್ಲಿ ನಡೆಯುವಂಥ ಪೊಲಿಟಿಕಲ್ ಇಶ್ಯೂಗಳಿಗೆ ಅಥವಾ ಅಲ್ಲೇ ನಡೆಯುವಂಥ ಪೊಲಿಟಿಕಲ್ ವಿಚಾರಗಳಿಂದ ಆಗೋ ಲಾಸ್ಗಳಿಗೆ ಹೊಣೆ ಆಗಿರೋದಿಲ್ಲ ಇದು. ಅದಾದ್ಮೇಲೆ ಇಲ್ಲೇ ನಡೆಯುವಂಥ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಥವಾ ಡಿಸ್ಪ್ಯೂಟ್ಗಳಾಗುತ್ತೆ ವರ್ಲ್ಡ್ ಬ್ಯಾಂಕಲ್ಲಿ. ಸೊ ಇದನ್ನ ಸೆಟ್ಲ್ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಡಿಸ್ಪ್ಯೂಟ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ನ ಸೆಟ್ಲ್ ಮಾಡೋದಕ್ಕೆ ಅಂತ ಮಾಡ್ಕೊಂಡಿರೋಂಥದ್ದು. ಬಟ್ ಇದಕ್ಕೆ ಇಂಡಿಯಾ ಮೆಂಬರ್ ಅಲ್ಲ, ಇದೊಂದು ನೆನ್ಪಿಟ್ಕೊಳ್ಳಿ. ಇವು 4ಕ್ಕೂ ಇಂಡಿಯಾ ಮೆಂಬರ್ ಇದೆ, ಇದಕ್ಕೆ ಮೆಂಬರ್ ಇಲ್ಲ. ಓಕೆ, ಇಷ್ಟು ಸಾಕು. ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ಬ್ರಿಕ್ಸ್ ಬಗ್ಗೆ ಇದೆ. ಬ್ರಿಕ್ಸ್ ಬಗ್ಗೆ ಇದೆ. ಇಲ್ಲೇನಾಗುತ್ತೆ ಅಂದರೆ 2025 ಒಂದು ಅಧ್ಯಕ್ಷತೆನ ಬ್ರೆಜಿಲ್ ಹೋಸ್ಟ್ ಮಾಡಿದೆ. ನೋಡಿ ಇಲ್ಲಿ ಇದು ಬ್ರೆಜಿಲ್ ಇಲ್ಲಿ ನಡೀತಾ ಇದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಬ್ರಿಕ್ಸ್ ಸಮಿಟ್ ಅಲ್ಲಿ ನಮ್ಮ ರೀಸೆಂಟಾಗಿ ನಮ್ಮ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಏನಾಯ್ತಲ್ಲ ಪಾಲ್ಗಾಮ ಟೆರರ್ ಅಟ್ಯಾಕು, ಅದನ್ನ ಖಂಡಿಸಿ ಅದ್ರ ಬಗ್ಗೆ ಅದರ ಝೀರೋ ಟಾಲರೆನ್ಸ್ ತೋರಿಸ್ಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಅದಲ್ಲದೆ AI ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ, ಗ್ಲೋಬಲ್ ಟ್ರೇಡ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ, ಸೆಕ್ಯೂರಿಟಿ ಡಿಸ್ಕಸ್ ಮಾಡಿದ್ದಾರೆ. ನಮಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಯಾರು 2005 ಅದನ್ನ ಚೇರ್ ಮಾಡಿದ್ರು, ಯಾರು ಹೋಸ್ಟ್ ಮಾಡಿದ್ರು, ಆಮೇಲೆ ಮುಂದೆ ಬರುವಂಥದ್ದು. ಈಗ ನೆಕ್ಸ್ಟ್ ಸೆಷನ್ ಯಾವಾಗ ನಡೆಯುತ್ತೆ 2026 ಅಥವಾ 27 ಅಂತ ಅನ್ಕೊಳ್ಳೋಣ. ಆ ಟೈಮಲ್ಲಿ ಇಂಡಿಯಾ ಹೋಸ್ಟ್ ಮಾಡುತ್ತೆ. ಸೊ ಇದು ಕೂಡ ಪ್ರಶ್ನೆ ಆಗ್ಬೋದು. ನೋಡಿ ಇಲ್ಲಿ ಇಂಡಿಯಾ ಟು ಚೇರ್ ನೆಕ್ಸ್ಟ್ ಅಂತ ಇದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಆರ್ಟಿಕಲ್ ಇಷ್ಟು ತಗೋಬಹುದು. ಅದಲ್ಲದೆ ಸ್ವಲ್ಪ ಬ್ರಿಕ್ಸ್ ಬಗ್ಗೆ ಬೇಸಿಕ್ಸ್ ತಿಳ್ಕೊಬೇಕಾಗುತ್ತೆ. ಬ್ರಿಕ್ಸ್ ಅನ್ನೋದು ಫಾರ್ಮಲ್ ಗ್ರೂಪಿಂಗ್ ಅಲ್ಲ, ಇದೊಂದು ಇನ್ಫಾರ್ಮಲ್ ಗ್ರೂಪಿಂಗ್. ಇದು ಇಂಪಾರ್ಟೆಂಟ್ ಕೀವರ್ಡ್. ಬಟ್ ಇಂಟರ್ ಗವರ್ಮೆಂಟಲ್ ಗ್ರೂಪಿಂಗ್ ಆಗುತ್ತೆ. ಓಕೆ, ಮುಖ್ಯವಾಗಿ 10 ಜನ ಮೆಂಬರ್ಸ್ ಬರ್ತಾರೆ. ಫಸ್ಟ್ ಏನಾಗಿತ್ತು ಅಂತಂದ್ರೆ ಸೌದಿ ಅರೇಬಿಯಾ ಸೇರಿಸಿ ಕಾಲ್ ಆಗಿತ್ತು, ಬಟ್ ಈಗ ಸೌದಿ ಅರೇಬಿಯಾ ಡಿಲೇ ಮಾಡ್ತಿದೆ. ಅದನ್ನ ಬಿಟ್ಟರೆ ನಮಗೆ ಮೊದಲೇ ಗೊತ್ತಿರೋ ಹಾಗೆ ಬ್ರೆಜಿಲ್ಲು, ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ. ಅದಲ್ಲದೆ ರೀಸೆಂಟಾಗಿ ಆಡೋದು ಯಾವುವು ಅಂತಂದರೆ ಇರಾನು, UAE, ಈಜಿಪ್ಟು, ಇಥಿಯೋಪಿಯಾ. ಇವು 2025 ಇಂಡೋನೇಷ್ಯಾ ಜಾಯ್ನ್ ಆಗಿದೆ. ಮೆಂಬರ್ಸ್ ಇಂಪಾರ್ಟೆಂಟು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಆಮೇಲೆ ಇದ್ರದ್ದು ವೆಯ್ಟೇಜ್ ಅಂತ ಬಂದಾಗ GDP 35% ಆಫ್ ಗ್ಲೋಬಲ್ GDP ಅಷ್ಟು ಕೆಪಾಸಿಟಿ ಇರುವಂಥದ್ದು. ಯಾಕೆಂದರೆ ದೊಡ್ಡ ಕಂಟ್ರಿಗಳಿದೆ, ಚೈನಾ, ಇಂಡಿಯಾ ಅಂತದ್ದು. ಸೊ ಹಾಗಾಗಿ 35% ಆಫ್ GDP ಈ ಗ್ರೂಪಿಂಗ್ ಒಂದೇ ಹೋಲ್ಡ್ ಮಾಡುತ್ತೆ. ಆಮೇಲೆ 46% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್. ನಮಗೆ ಗೊತ್ತು ಇಂಡಿಯಾ ಇಸ್ ದ ಮೋಸ್ಟ್ ಪಾಪ್ಯುಲಸ್, ನೆಕ್ಸ್ಟ್ ಚೈನಾ. 2 ಕಂಟ್ರಿಗಳು ಇದರಲ್ಲಿ ಇದೆ. ಸೊ ಹಾಗಾಗಿ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ ಬೇಸಿಕ್ಸ್. ನೆಕ್ಸ್ಟ್ ಮುಂದಿನ ಆರ್ಟಿಕಲ್ ಹೋಗೋಣ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳಲ್ಲಿ ಮೆಂಬರ್ಶಿಪ್ ಆಗಬೇಕು ಅಂತಂದಾಗ ಕೆಲವೊಂದಕ್ಕೆ ನಾವು ಸೈನ್ ಮಾಡಿದ್ರೆ ಸಾಕಾಗುತ್ತೆ, ಮೆಂಬರ್ಶಿಪ್ ಆಗ್ತೀವಿ. ಬಟ್ ಇನ್ನೊಂದು ಕೆಲವಕ್ಕೆ ನಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನಮ್ಮ ಪಾರ್ಲಿಮೆಂಟ್ ಒಳಗಡೆ ಒಂದು ಲಾ ಪಾಸ್ ಮಾಡಬೇಕು. ಲಾ ಪಾಸ್ ಮಾಡಿ ಅದಕ್ಕೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಓಕೆನಾ? ಸೊ ಅಂಥದ್ದೇ ಒಂದು ಲಾ ಬಂದು ಈಗ ನಾವು ಸೈನ್ ಮಾಡಿರೋಂಥದ್ದು ಹೈ ಸಿ ಟ್ರೀಟಿ ಅಂತ, ಅಥವಾ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಅಗ್ರಿಮೆಂಟ್ ಅಂತೇಳಿ. ಇದಕ್ಕೆ ನಾವು ಸೈನ್ ಮಾಡಿದ್ದೀವಿ, ಬಟ್ ರಾಟಿಫಿಕೇಶನ್ ಮಾಡೋದಕ್ಕೆ ಡಿಲೇ ಆಗ್ತಾ ಇದೆ. ಯಾಕಂತಂದರೆ ನೆಕ್ಸ್ಟ್ ಮಾನ್ಸೂನ್ ಬಿಲ್ಲಲ್ಲಿ ನಾವು ಇದನ್ನು ರಾಟಿಫೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಂದರೆ ನೋಡಿ, ನಾವು 2024 ಸೆಪ್ಟೆಂಬರಲ್ಲಿ ಇದಕ್ಕೆ ಸೈನ್ ಮಾಡಿದ್ರು ಕೂಡ ಇಲ್ಲಿ ನಮ್ಮಲ್ಲಿರುವಂಥ ಬಯೋಡೈವರ್ಸಿಟಿ ಆ್ಯಕ್ಟ್ಗಳಿಗೆ ಅಮೆಂಡ್ಮೆಂಟ್ ತರಬೇಕಾಗಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಫಸ್ಟು ಅದಕ್ಕಿಂತ ಮುಂಚೆ ಈ ಆ್ಯಕ್ಟ್ ಬಗ್ಗೆ ತಿಳ್ಕೊಳ್ಳೋಣ, ಏನಿದು ಆ್ಯಕ್ಟ್ ಅಂತ ಹೇಳ್ಬಿಟ್ಟು. BBNJ, ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಆ್ಯಕ್ಟ್ ಅಂತೇಳಿ. ಪ್ರತಿ ಕಂಟ್ರಿಗೂ ತನ್ನ ಏನು ಒಂದು ಲ್ಯಾಂಡ್ ಇದೆಯಲ್ಲ ಇಂಡಿಯಾ ಅಂತಲೇ ತಗೊಂಡ್ರೆ ಇದರಿಂದ ಸುಮಾರು 12 ನಾಟಿಕಲ್ ಮೈಲ್ಸ್ವರೆಗೂ ನಮಗೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಇರುತ್ತೆ. ಅಂದರೆ ಇಲ್ಲಿ ಬರುವಂತಹ ಒಂದು ಲ್ಯಾಂಡು, ವಾಟರು, ಏರು ಅಥವಾ ಅಲ್ಲಿ ಸಿಗುವಂಥ ರಿಸೋರ್ಸಸ್ ಮೇಲೆ ಈ ಕಂಟ್ರಿಗೆ ಹಕ್ಕಿರುತ್ತೆ. ಇದರಿಂದ ಆಚೆಗೆ ಅದು ಯೂನಿವರ್ಸಲ್ ಗುಡ್ ಆಗುತ್ತೆ, ಅಂದರೆ ಅದು ಎಲ್ರಿಗೂ ಸೇರಿದಂಗೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಪ್ರೊಟೆಕ್ಷನ್ ಮಾಡುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಲಾ ಮಾಡೋವಂಥದ್ದು ಯಾವುದು ನಡೆಯಲ್ಲ. ಸೊ ಇಲ್ಲಿರುವಂಥದ್ದನ್ನು ಪ್ರೊಟೆಕ್ಷನ್ ಮಾಡಬೇಕಾಗಿದೆ. ನೋಡಿ ಇಲ್ಲಿ ಇಲ್ಲೂ ಒಂದು ಬಯೋಡೈವರ್ಸಿಟಿ ಇರುತ್ತೆ ಬಿಯಾಂಡ್ ಅವರ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಸೊ ದಟ್
ಆ ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡೋಕ್ಕೆ, ಎಲ್ಲರಿಗೂ ಅಲ್ಲಿರುವಂಥ ರಿಸೋರ್ಸಸ್ನ ಸಮಾನವಾಗಿ ಹಂಚೋಕ್ಕೆ, ಅಥವಾ ಅದರಲ್ಲಿ ಎಲ್ರಿಗೂ ಪಾಲುದಾರಿಕೆಯನ್ನು ವಹಿಸೋದಕ್ಕೋಸ್ಕರ ತಂದಿರುವಂಥ ಲಾನೇ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜೂರಿಸ್ಟಿಕ್ಷನ್ ಅಥವಾ ಹೈ ಸಿ ಟ್ರೀಟಿ ಅಂತೇಳಿ. ಇದನ್ನು ನಾವು ಯುನೈಟೆಡ್ ನೇಷನ್ ಕನ್ವೆನ್ಷನ್ಸ್ ಆನ್ ಲಾ ಆಫ್ ಸೀಸ್ ಅಂತ ಆಲ್ರೆಡಿ ಒಂದು ಕನ್ವೆನ್ಷನ್ಸ್ ಇದೆ, ಆಲ್ರೆಡಿ ಒಂದು ಸಮಾವೇಶ ಇದೆ, ಅದ್ರ ಕೆಳಗಡೆ ತರ್ತಿರುವಂಥ ಅಗ್ರಿಮೆಂಟ್ ಆಗಿದೆ. ಏನಕ್ಕೆ ಅಲ್ಲಿರುವಂತಹ ಅಂದರೆ ನಮ್ಮ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನಿಂದ ಆಚೆ ಇರುವಂತಹ ಜೀವ ವೈವಿಧ್ಯನ ಎಲ್ಲರೂ ಸೇರಿ ಅದನ್ನ ಕಾಪಾಡೋಕ್ಕೋಸ್ಕರ. ಇದಕ್ಕೇನಾದರೂ ನಾವು ಅದು ಸೈನ್ ಮಾಡಿದ್ವಿ ಅಂತಂದರೆ ಇದು ಲಾಂಗ್ ಟೈಮ್ ಪ್ರೊಟೆಕ್ಷನ್ ಕೊಡುತ್ತೆ ಮೆರೈನ್ ಡೈವರ್ಸಿಟಿಗೆ. ಅದಾದಮೇಲೆ ನಮ್ಗೆ ಆಲ್ರೆಡಿ ಗೊತ್ತು, ನೋ ಕಂಟ್ರಿ ಕ್ಯಾನ್ ಕ್ಲೈಮ್ ಎಕ್ಸೆಸ್ ಸೋವರ್ನಿಟಿ ರೈಟ್ಸ್, ಅದರಿಂದ ಆಚೆ ಯಾರೂ ಕ್ಲೈಮ್ ಮಾಡಲ್ಲ, ಬಟ್ ಆದರೂ ಕೂಡ ಎಲ್ಲರೂ ಪಾಲುದಾರಿಕೆಯಿಂದ ಅದನ್ನು ಕಾಪಾಡ್ತೀವಿ. ಅದಾದಮೇಲೆ ಅದರಲ್ಲಿ ಬರುವಂತಹ ಒಂದು ಬೆನಿಫಿಟ್ಸ್ನ ಫೇರ್ ಆಗಿ ಮತ್ತು ಈಕ್ವಿಟೇಬಲ್ ಆಗಿ ಶೇರ್ ಮಾಡ್ಕೊತೀವಿ. ಅದರಿಂದ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಗುತ್ತೆ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಗುತ್ತೆ, ಎಕೋಸಿಸ್ಟಮ್ನ ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಇದೆಲ್ಲ ಉದ್ದೇಶ ಇಟ್ಕೊಂಡು ನಾವು ಇದಕ್ಕೆ ಸೈನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಓಕೆನಾ? ಅದಲ್ಲದೆ ನೋಡಿ, ನಮ್ಮ ಇದು SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್, ಲೈಫ್ ಬಿಲೋ ದ ವಾಟರ್, ಇದಕ್ಕೂ ಕೂಡ ನಮಗೆ ಒಂದು ಕಮಿಟ್ಮೆಂಟ್ನ ತೋರಿಸ್ದಂಗೆ ಆಗುತ್ತೆ. ಫಿಲಿಮ್ಸ್ ದೃಷ್ಟಿಯಿಂದ ಇಷ್ಟು ತಿಳ್ಕೊಂಡ್ರೆ ಸಾಕಾಗಿದೆ. ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಈ ಆರ್ಟಿಕಲಲ್ಲಿ ನಿಮಗೆ ನೇರವಾಗಿ ಕ್ವಶನ್ ಬರುತ್ತೆ, ಸಿಂಪಲ್ ಆಗಿ ಬರುತ್ತೆ ಕ್ವಶನ್ ಬಂದರೆ. ಇಲ್ಲಿ ಏನಾಗಿದೆ ಅಂತಂದರೆ, ಒಂದು AI ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗ್ತಿದೆ ನೋಡಿ. AI ಯೂನಿವರ್ಸಿಟಿ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು, ಆಂಧ್ರದಲ್ಲಿ ಬರುತ್ತೆ. ಇದಕ್ಕೆ ಯಾರು ಸಪೋರ್ಟಲ್ಲಿ ಕೇಳ್ತಾ ಇದ್ದಾರೆ ಅಂತ, ಯಾರು ಸಪೋರ್ಟಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೋದು. NVIDIA, ಇದು ಹಿಂದೂನಲ್ಲಿ ಬಂದಿರೋಂಥದ್ದು, ಹಿಂದೂನಲ್ಲಿ ಬಂದಿರೋಂಥ ಆರ್ಟಿಕಲ್ ಇದು. NVIDIA ಸಪೋರ್ಟಿಂದ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇದರಿಂದ ಏನು ಮಾಡ್ತಾರೆ, ಯೂನಿವರ್ಸಿಟಿನ ಎಸ್ಟಾಬ್ಲಿಷ್ ಮಾಡಿ ಒಂದು 10,000 ಜನ ಇಂಜಿನಿಯರ್ಸ್ಗೆ ಟ್ರೈನಿಂಗ್ ಮಾಡ್ತಾರಂತೆ, ಅವ್ರನ್ನ ಅಪ್ಸ್ಕಿಲ್ ಮಾಡ್ತಾರಂತೆ ನೆಕ್ಸ್ಟ್ 2 ಇಯರ್ಸ್ನಲ್ಲಿ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಎಲ್ಲಿ? ಆಂಧ್ರ ಪ್ರದೇಶ NVIDIA 10,000 ಜನ ಇಂಜಿನಿಯರ್ಸ್ನ ಸ್ಕಿಲ್ ಅಪ್ ಮಾಡ್ತಾರೆ ಅಥವಾ ಅಪ್ಸ್ಕಿಲಿಂಗ್ ಮಾಡ್ತಾರೆ ಇನ್ 2 ಇಯರ್ಸಲ್ಲಿ. ಇದಿಷ್ಟೇ. ಇದರಿಂದ ಏನಾಗುತ್ತೆ ಅಪ್ಪ ಮ್ಯೂಚುವಲ್ ಬೆನಿಫಿಟ್ಸ್ ಅಂತಂದ್ರೆ, ಗೌರ್ಮೆಂಟು ಏನು ಒಂದು AI ಸ್ಟಾರ್ಟಪ್ಸ್ ಎಸ್ಟಾಬ್ಲಿಷ್ ಮಾಡುತ್ತಲ್ಲ NVIDIA, ಇದಕ್ಕೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ NVIDIAಗೆ ಒಂದು ಗ್ಲೋಬಲ್ ಮಾರ್ಕೆಟ್ ಸಿಕ್ತಂಗೆ ಆಗುತ್ತೆ. ಸೊ ಇದೊಂಥರ ವಿನ್ ವಿನ್ ಸಿಚುವೇಶನ್. ಇದು ಬಂದರೆ ಸಿಂಪಲ್ ಆಗಿ ಬರುತ್ತೆ ಕ್ವಶನ್ಸ್. ಮುಂದಿನ ಆರ್ಟಿಕಲ್ ನೋಡೋಣ. ಈ ಒಂದು ಆರ್ಟಿಕಲ್ ಬಂದು ಒಂದು ರಿಪೋರ್ಟ್ ಬಗ್ಗೆ, ಯುನೈಟೆಡ್ ನೇಷನ್, ಈ ಆರ್ಟಿಕಲ್ ಬಂದು ಒಂದು ರಿಪೋರ್ಟ್ ಬಗ್ಗೆ, ಯುನೈಟೆಡ್ ನೇಷನ್ ಫಂಡ್ ಫಾರ್ ಪೀಪಲ್ ಆಕ್ಟಿವಿಟೀಸ್ ಅಂತೇಳಿ, ಯುನೈಟೆಡ್ ನೇಷನ್ ಫಂಡ್ ಫಾರ್ ಪಾಪ್ಯುಲೇಷನ್ ಆಕ್ಟಿವಿಟೀಸ್, ಈ ಒಂದು ಸಂಸ್ಥೆ ಒಂದು ರಿಪೋರ್ಟ್ ಬಿಟ್ಟಿದೆ. ಇದು UN ಸಂಸ್ಥೆನೇ ಆಗಿದೆ. ಸೊ ಇದೇನು ಹೇಳ್ತಾ ಇದೆ ಅಂತಂದರೆ, 2025 ಭಾರತದ ಜನಸಂಖ್ಯೆ 1.46 ಬಿಲಿಯನ್ ಅಂದರೆ 146 ಕೋಟಿಯಷ್ಟು ಆಗುತ್ತಂತೆ. ಆ್ಯಂಡ್ ಈಗ ಆಲ್ರೆಡಿ ನಾವು ಹೈಯೆಸ್ಟ್ ಇನ್ ಪಾಪ್ಯುಲೇಷನ್ ಇದ್ದೀವಿ, ಸೊ ಅದೇ ಕಂಟಿನ್ಯೂ ಆಗುತ್ತಂತೆ. ಆದರೆ ಇನ್ನೊಂದು ಮಾತು ಏನು ಹೇಳ್ತಿದೆ ಅಂತಂದರೆ, ಇಂಡಿಯಾದು ಟೋಟಲ್ ಫರ್ಟಿಲಿಟಿ ರೇಟ್ ಏನಿದೆ ಅದು ಕಡಿಮೆ ಆಗ್ತಾ ಇದೆಯಂತೆ, ರಿಪ್ಲೇಸ್ಮೆಂಟ್ ರೇಟ್ಗಿಂತ ಕಡಿಮೆ ಆಗ್ತಾ ಇದೆಯಂತೆ. ಸೊ ಇದನ್ನು ಅದು ಹೇಳ್ತಾ ಇದೆ. ಈ ಒಂದು ಆರ್ಟಿಕಲಲ್ಲಿ ಏನಿದೆಯಲ್ಲ, ಇವುಗಳೇ 2 ಅಥವಾ 3 ಸ್ಟೇಟ್ಮೆಂಟ್ ಆಗಿ ಬರ್ಬೋದು. ಫಾರ್ ಎಕ್ಸಾಂಪಲ್ಲು, ಈ ಒಂದು ಇನ್ಸ್ಟಿಟ್ಯೂಷನ್ ಏನು ರಿಲೀಸ್ ಮಾಡ್ತಿದೆಯಲ್ಲ ರಿಪೋರ್ಟು, ಆ ರಿಪೋರ್ಟ್ ಹೆಸರು ಬಂದು ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಅಂತ. ಈ ರಿಪೋರ್ಟ್ನ ಈ ಸಂಸ್ಥೆ ಬಿಡುಗಡೆ ಮಾಡ್ತಾ ಇದೆ. ಈ ಸಂಸ್ಥೆ ಹೇಳಿದೆ, ಮುಂದೆ ಭಾರತದ ಜನಸಂಖ್ಯೆ 146 ಕೋಟಿ ಆಗುತ್ತೆ ಅಂತ, ಅಥವಾ ಇದ್ರ ಟೋಟಲ್ ಫರ್ಟಿಲಿಟಿ ರೇಟು ಮುಂದೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿದೆ. ಈ ರೀತಿಯೇ ಇದ್ರ ಮೇಲೆ ಸ್ಟೇಟ್ಮೆಂಟ್ ಆಗ್ಬೋದು. ಸೊ ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟಕ್ಕೆ ಏನು ಹಂಗೂ ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ, ಒಂದು ಹೆಣ್ಣು ಮಗಳು ತನ್ನ ರೀಪ್ರೊಡಕ್ಟಿವ್ ಏಜಲ್ಲಿ, ಲೈಫ್ ಟೈಮ್ ಅಲ್ಲ, ರೀಪ್ರೊಡಕ್ಟಿವ್ ಏಜಲ್ಲಿ, ಸೊ ರೀಪ್ರೊಡಕ್ಟಿವ್ ಏಜ್ ಮೇ ಬಿ ಒಂದು 14 50 to 55 ಅಂತ ಅನ್ಕೊಳ್ಳೋಣ. ಸೊ ಈ ಏಜಲ್ಲಿ, ಲೈಫ್ ಟೈಮಲ್ಲ, ಎಷ್ಟು ಮಕ್ಕಳಿಗೆ ತಾನು ಜನ್ಮ ಕೊಡೋಕ್ಕೆ ಸಮರ್ಥಳು ಅಥವಾ ಎಷ್ಟು ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಅನ್ನೋದನ್ನು ಹೇಳೋದೇ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ. ಇದು ಸ್ಟೇಟು ಅಥವಾ ಕಂಟ್ರೀಸು ವೇರಿ ಆಗ್ತಾ ಹೋಗುತ್ತೆ. ಏನಿದು ರಿಪ್ಲೇಸ್ಮೆಂಟ್ ರೇಟ್ ಅಂತ, ಈಗ ಒಂದು ತಂದೆ ಒಂದು ತಾಯಿ ಇಬ್ರು ಇರ್ತಾರೆ ಪಾಪ್ಯುಲೇಷನಲ್ಲಿ. ಒಂದು ಕಂಟ್ರಿನಲ್ಲಿ 2 ಪಾಪ್ಯುಲೇಷನ್ ಇದೆ, ಇಬ್ಬರೇ ಇದೆ ಅಂತ ತಿಳ್ಕೊಳ್ಳೋಣ, 2 ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ರಿಪ್ಲೇಸ್ಮೆಂಟ್ ರೇಟ್ ಅಂತಂದರೆ, ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಗಂಡು ಒಂದು ಹೆಣ್ಣು ಮಗು ಆಯಿತು ಅಂತಂದರೆ ಸೇಮ್ ರಿಪ್ಲೇಸ್ಮೆಂಟ್ ರೇಟ್. ಸೊ ಇದನ್ನು ರಿಪ್ಲೇಸ್ಮೆಂಟ್ ರೇಟ್ 2 ಅಂತ ಕರಿತೀವಿ. ಇಫ್ ಇನ್ ಕೇಸ್ ಏನಾದರೂ ಅದರಲ್ಲಿ ಯಾವುದೋ ಒಂದು ಮಗು ಯಾವುದೋ ಒಂದು ಕಾರಣದಿಂದಾಗಿ ಅದು ಪ್ರೌಢಾವಸ್ಥೆಗೆ ಬರೋದಕ್ಕಿಂತ ಮುಂಚೆನೇ
ತೀರೋಯ್ತು ಅಂತಂದಾಗ ರಿಪ್ಲೇಸ್ಮೆಂಟ್ ರೇಟ್ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಬರ್ತಾ 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 ಒಂದು ದೇಶದ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ರಿಪ್ಲೇಸ್ಮೆಂಟ್ ರೇಟು ಐಡಿಯಲ್ ಬಂದು 2.1 ಅಂತ ಅಂತಾರೆ. 2.1 ಅಂತಂದರೆ ಈಗ 10 ಕಪಲ್ಸ್ ಇದ್ರು ಅಂತ ಅನ್ಕೊಳ್ಳೋಣ. ಅಂದರೆ 21 ಜನ ಇರ್ತಾರೆ. 20 ಜನ ಇರ್ತಾರೆ. 10 ಕಪಲ್ಸ್ ಅಂದರೆ 20 ಜನ ಇರ್ತಾರೆ. ಇಬ್ರು 10 ಜನ ತಂದೆದಿರು, 10 ಜನ ತಾಯಿದಿರು. ಅಟ್ಲೀಸ್ಟ್ ಇವ್ರುಗಳಿಗೆ ಎಲ್ಲ ಸೇರಿ ಎಷ್ಟಿರಬೇಕು? 22 ಮಕ್ಕಳಾದ್ರೂ ಇರಬೇಕು. ಅಟ್ಲೀಸ್ಟ್ ಯಾವಾಗಲಾದ್ರೂ 2 ಮಕ್ಕಳುಗಳು ಇನ್ ಬಿಟ್ವೀನ್ ಸತ್ತೋದ್ರು ಕೂಡ ಇನ್ನು 20 ಕಂಟಿನ್ಯೂಟಿ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ರಿಪ್ಲೇಸ್ಮೆಂಟ್ ರೇಟ್ ಅಂತ. ಸೊ ಐಡಿಯಲ್ ಎಷ್ಟು ಹೇಳ್ತಾರೆ ಅಂತಂದ್ರೆ ಅದಕ್ಕೆ 2.1 ಅಂತ ಹೇಳ್ತಾರೆ. ಓಕೆನಾ? ಬಟ್ UN ಫಂಡ್ ಫಾರ್ ಪಾಪ್ಯುಲೇಷನ್ ಆಕ್ಟಿವಿಟೀಸ್ ಏನು ಹೇಳುತ್ತೆ, ಈ ಸಂಸ್ಥೆ ಏನು ಹೇಳ್ತಾ ಇದೆ ಅಂತಂದರೆ ಈ ಒಂದು ರಿಪ್ಲೇಸ್ಮೆಂಟ್ ರೇಟ್ ಅದು ಟೋಟಲ್ ಫರ್ಟಿಲಿಟಿ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ ಇಂಡಿಯಾದಲ್ಲಿ ಅಂತ ಹೇಳ್ತಾ ಇದೆ. ಈ ವಿಚಾರವಾಗಿ ಇದರಲ್ಲಿ ಕ್ವಶನ್ಸ್ಗಳು ಕೇಳ್ತಾರೆ. TRF ಟೋಟಲ್ ಫರ್ಟಿಲಿಟಿ ರೇಟ್ ಕೇಳ್ಬೋದು, ಯಾವ ಇನ್ಸ್ಟಿಟ್ಯೂಷನ್ ಅಂತ ಕೇಳ್ಬೋದು. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಇದನ್ನು ಬೇಸಿಕ್ಸ್ ನೋಡ್ಕೊಳ್ತಾ ಹೋಗೋಣ. ಆಲ್ರೆಡಿ ಹೇಳ್ದಂಗೆ ಇದೊಂದು UN ಸಂಸ್ಥೆ ಆಗಿದೆ. ಸೊ 1969 ಎಸ್ಟಾಬ್ಲಿಷ್ ಆಗುತ್ತೆ. ಇದ್ರ ಕೆಲಸ ಏನಂತಂದರೆ ಲೈಂಗಿಕ ಶಿಕ್ಷಣ, ಸಂತಾನೋತ್ಪತ್ತಿ, ಆಮೇಲೆ ಎಂಪವರಿಂಗ್ ಆಫ್ ವುಮೆನ್ನು, ಆಮೇಲೆ ಯಂಗ್ ಪೀಪಲ್ಗೆ ಸ್ವಲ್ಪ ಇನ್ಫಾರ್ಮೇಟ್ ಡಿಸಿಷನ್ ಮಾಡೋದಕ್ಕೆ ಐಡಿಯಾ ಕೊಡುವಂಥದ್ದು, ಈ ರೀತಿಯಾದಂಥ ಅವೇರ್ನೆಸ್ನ ಮೂಡಿಸುವಂಥ ಕೆಲಸ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ, ಈ ರಿಪೋರ್ಟ್ ಇನ್ನೊಂದಷ್ಟು ಡೀಟೇಲ್ಸ್ಗಳೆಲ್ಲ ಇದೆ. ಸೊ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಸೊ ಇಷ್ಟು ನಿಲ್ಕೊಂಡ್ರೆ ಸಾಕು. ಇನ್ನೊಂದು ಆರ್ಟಿಕಲ್ಲು ಇದು PIB-ನಲ್ಲಿ ಬಂದಿದ್ದು. ಇದು ಬಂದು 2025 ವರ್ಲ್ಡ್ ಫುಡ್ ಸೇಫ್ಟಿ ಡೇ ಬಗ್ಗೆ ಥೀಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇದರ ಥೀಮ್ ಬಂದು ಸ್ಟಾಪ್ ಒಬೆಸಿಟಿ ಬೈ ಈಟಿಂಗ್ ಸೇಫ್ ಆ್ಯಂಡ್ ಹೆಲ್ತಿ. ಒಬೆಸಿಟಿ ಅಂತಂದರೆ ಸ್ಥೂಲಕಾಯ ಅಂತ ಕರಿತೀವಿ. ಅಂದರೆ ದಪ್ಪ ಇರುವಂಥದ್ದು, ಏಜ್ಗೆ ಅಥವಾ ಹೈಟ್ಗೆ ಮೀರಿ ದಪ್ಪ ಇರೋಂಥದ್ದಿಗೆ ಒಬೆಸಿಟಿ ಅಂತ ಕರಿತೀವಿ. ಇದು ಯಾವತ್ತು ಅಂತಂದರೆ ಜೂನ್ 7ನೇ ತಾರೀಕು. ಯಾರು ಇದನ್ನು ಆರ್ಗನೈಸ್ ಮಾಡಿದ್ದು? FSSI ಅಂತ ಕರಿತೀವಿ. ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಇವರು ಆರ್ಗನೈಸ್ ಮಾಡಿರುವಂಥದ್ದು. ಸೊ ಇದರಲ್ಲೇ ನಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ತು. ಇದಕ್ಕಿಂತ ಎಕ್ಸ್ಟ್ರಾ ತಿಳ್ಕೊಬೇಕಾಗಿರೋದು ಅಂತಂದರೆ ಸ್ವಲ್ಪ FSSI ಬಗ್ಗೆ ತಿಳ್ಕೊಳ್ಳುವಂಥದ್ದು. ಇದು ಪ್ರಿಲಿಮ್ಸಲ್ಲಿ ನೇರವಾಗಿ ಕ್ವಶನ್ ಆಗ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು 2025 KS ಮೈನ್ಸೇ ತಗೊಂಡ್ರೆ ನಮಗೆ KS ಮೈನ್ಸಲ್ಲೇ GMO ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ನ ಯಾರ್ಯಾರು ರೆಗ್ಯುಲೇಟ್ ಮಾಡ್ತಾರೆ ಅನ್ನೋ ಥರ ಕೇಳಿದರು. ಸೊ ಅದರಲ್ಲಿ 2 ಬರುತ್ತೆ, 2 ಅಥವಾ 3 ಬರುತ್ತೆ ನಮಗೆ. ಜೆನೆಟಿಕಲ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ ಒಂದು ಬರುತ್ತೆ. ಸೊ ಆಮೇಲೆ ಇದು ಕೂಡ ಬರುತ್ತೆ. ಫುಡ್ ವಿಚಾರ ಅಂತ ಬಂದಾಗ FSSI ಕೂಡ ಬರುತ್ತೆ. ಸೊ ಅಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ನೇರವಾಗಿ FSSI ಬಗ್ಗೆ ಕೇಳ್ಬೋದು. ಇದು ಇಂಪಾರ್ಟೆಂಟ್ ಬಾಡಿ. ಇದು ಬಂದು ಆಕ್ಚುಲಿ ಒಂದು ಸ್ಟ್ಯಾಚ್ಯುಟರಿ ಬಾಡಿ, ಶಾಸನಬದ್ಧ ಬಾಡಿ. FSSAI ಆಕ್ಟ್ ಅಂತಾನೆ ಬಂದಿದೆ 2008ರಲ್ಲಿ. ಸೊ ಅದ್ರ ಕಡೆ ಇದು ಕೆಲಸ ಮಾಡೋದು. ಈ ಕೆಲಸ ಏನಂತಂದ್ರೆ ಫುಡ್ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡುವಂಥದ್ದು ಇಂಡಿಯಾದಲ್ಲಿ. ಅದು ಸೇಫ್ ಆಗಿದೆಯಾ, ಹೈಜೀನ್ ಆಗಿದೆಯಾ, ಕ್ವಾಲಿಟಿ ಫುಡ್ ಆಗಿದೆಯಾ, ಇದನ್ನು ನೋಡ್ಕೊಳ್ಳುವಂಥದ್ದು. ಅದಾದಮೇಲೆ ಸ್ಟ್ಯಾಂಡರ್ಡ್ ಮತ್ತು ರೆಗ್ಯುಲೇಷನ್ಸ್ ಗೈಡ್ಲೈನ್ಸ್ ಕೊಡುತ್ತೆ, ಯಾವ ಕೆಟಗರಿ ಹೆಂಗೆಲ್ಲ ಇರಬೇಕು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಾವು ಆಲ್ರೆಡಿ ಹೇಳಿದ್ವಿ GMO ರೆಗ್ಯುಲೇಟ್ ಮಾಡುತ್ತೆ ಅಂತ. ಅಂದರೆ ಇನ್ಸ್ಪೆಕ್ಷನ್ ಮಾಡುತ್ತೆ, ಟೆಸ್ಟಿಂಗ್ ಮಾಡುತ್ತೆ. ಸೊ ಅದನ್ನು ಚೆಕ್ ಮಾಡುತ್ತೆ. ಆಮೇಲೆ ಏನದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ಜನಗಳಲ್ಲಿ. ಇದನ್ನು ಕೇಳಿದರು. ಈಟ್ ರೈಟ್ ಇಂಡಿಯಾ ಯಾರದ ಒಂದು ಕ್ಯಾಂಪೇನ್ ಅಥವಾ ಫೇಮಸ್ ಕ್ಯಾಂಪೇನ್ ಅಂತೇಳಿ, ಅದೇ FSSI ಇದೇನೆ ಕ್ಯಾಂಪೇನ್ ಆಗಿರುತ್ತೆ. ಸೊ ಈ ಥರದ್ದು ಅವೇರ್ನೆಸ್ ಜನರೇಷನ್ ಮಾಡುವಂಥ ಕೆಲಸದಲ್ಲಿ. ಸೊ ಇದನ್ನ ಎಲ್ಲ ಪಾಯಿಂಟ್ಸ್ಗಳು ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಲ್ಲಿ. ಈಗ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಮುಂದಿನ ಆರ್ಟಿಕಲ್ ಬಂದು ಸ್ಟಾರ್ಲಿಂಗ್ ಬಗ್ಗೆ ಇದೆ. ಇದು ಹಿಂದೂನಲ್ಲಿ ಬಂದಂತ ಆರ್ಟಿಕಲ್. ಸ್ಟಾರ್ಲಿಂಗ್ ಬಗ್ಗೆ ಇದೆ. ಸ್ಟಾರ್ಲಿಂಗ್ ಬಂದು ಎಲನ್ ಮಸ್ಕ್ ಅವರ ಪ್ರಾಜೆಕ್ಟ್. ಓಕೆ, ಏನಕ್ಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಈ ಸ್ಟಾರ್ಲಿಂಕ್ ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಟಾರ್ಲಿಂಕ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸ್ಟಾರ್ಲಿಂಕ್ ಅನ್ನೋದು ಒಂದು ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸ್ ನ ಪ್ರೊವೈಡ್ ಮಾಡುವಂತಹ ಒಂದು ಯೋಜನೆ ಆಗಿದೆ, ಎಲನ್ ಮಸ್ಕ್ ಅವರ ಯೋಜನೆ. ಅಂದ್ರೆ ಇದುವರೆಗೂ ನಾವು ಏನು ಸರ್ವಿಸ್ ತಗೋತಾ ಇದೀವಿ ಅದು ಬೇಸ್ಡ್ ಆನ್ ಆಪ್ಟಿಕಲ್ ಫೈಬರ್ ಬೇಸ್ಡ್ ತಗೋತಾ ಇದೀವಿ. ಓಕೆನಾ? ಅಲ್ಲಿ ಇಂಟರ್ನೆಟ್ ನ ಯೂಸ್ ಮಾಡುವಂಥದ್ದು, ನೆಟ್ವರ್ಕ್ ಯೂಸ್ ಮಾಡಿಕೊಂಡು ತಗೊಳ್ಳುವಂಥದ್ದು, ಡೇಟಾ ಸೆಂಟರ್ಗಳನ್ನ ಯೂಸ್ ಮಾಡುವಂಥದ್ದು, ಈ ತರದೆಲ್ಲ ನಡೀತಾ ಇದೆ. ಬಟ್ ಈಗ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಲಿಂಕ್ ಇಂದ ಏನಾಗುತ್ತೆ ಅಂತಂದ್ರೆ ಡೈರೆಕ್ಟ್ ನಮಗೆ ಸ್ಯಾಟಲೈಟ್ಗಳನ್ನ ಪ್ಲೇಸ್ ಮಾಡ್ತಾರೆ ಅರ್ತ್ ಸ್ಪೇಸ್ ಅಲ್ಲಿ. ಎಲ್ಲಿ? ಲೋ ಅರ್ತ್ ಆರ್ಬಿಟ್. ನೆನ್ಪಿಟ್ಕೊಳ್ಳಿ, ಲೋ ಅರ್ತ್ ಆರ್ಬಿಟ್ ನಲ್ಲಿ ಈ ಸ್ಯಾಟಲೈಟ್ಗಳನ್ನ ಒಂದು ಗುಂಪುಗಳನ್ನಾಗಿ ಪ್ಲೇಸ್ ಮಾಡ್ತಾರೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ಇಂಟರ್ನೆಟ್ ಪ್ರೊವಿಷನ್ ಕೊಡುವಂಥದ್ದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ತರದೊಂದು ಪ್ರಾಜೆಕ್ಟ್. ಅಂದ್ರೆ
ಆಪ್ಟಿಕಲ್ ಫೈಬರ್ಗಳ ಸಹಾಯ ಇಲ್ಲದೆ ನೇರವಾಗಿ ಸ್ಯಾಟಲೈಟ್ ಮೂಲಕ ಇಂಟರ್ನೆಟ್ ಪ್ರೊವೈಡ್ ಮಾಡುವಂತದ್ದು. ಸೊ ಈ ಸರ್ವಿಸ್ ಸ್ಟಾರ್ಲಿಂಕ್ಗೆ ಅಥವಾ ಸ್ಟಾರ್ಲಿಂಕ್ಗೆ ಈಗ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಪ್ರೂವ್ ಮಾಡಿದೆ. ಹೌದಾ, ಇದೇ ಮೊದಲ ಈ ರೀತಿ ಸರ್ವಿಸ್ ಪ್ರೊವೈಡ್ ಮಾಡ್ತಿರೋದು ಅಂತ ನೋಡಿದಾಗ ಇಲ್ಲ. ಇದಕ್ಕಿಂತ ಮುಂಚೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಯು ಟೆಲಿಸ್ಯಾಟ್ ಅಂತ, ಇದೊಂದು ಫ್ರಾನ್ಸ್ ಕಂಪನಿದು ಯು ಟೆಲಿಸ್ಯಾಟ್ ಅಂತೇಳಿ, ಇದಕ್ಕೂ ಅಲೋ ಮಾಡಿದೆ. ಅದಲ್ಲದೆ ಜಿಯೋ ಸ್ಯಾಟಲೈಟ್ ಅಂತೇಳಿ, ಇದು ಇಂಡಿಯಾದ ಅಂಬಾನಿ ಅವ್ರದ್ದು, ನಿಮ್ಗೆ ಗೊತ್ತಿದೆ ಅನ್ಕೊಂತೀನಿ, ರಿಲಯನ್ಸ್. ಸೊ ಇವ್ರಿಗೂ ಕೂಡ ಅಲೋ ಮಾಡಿದೆ. ಸೊ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗೆ ಅಂದ್ರೆ ಯಾರಾಗಿ ಎಷ್ಟನೇ ಅವ್ರಿಗೆ ಬಂದಿದ್ದಾರೆ ಸ್ಟಾರ್ಲಿಂಕ್ ಅಂದ್ರೆ, ಅಥವಾ ಎಷ್ಟನೇ ಅವ್ರಿಗೆ ಅಪ್ರೂವ್ ಮಾಡಿದ್ದಾರೆ ಅಂತಂದ್ರೆ ಥರ್ಡ್ ಮೆಂಬರ್ ಆಗಿ ಅಪ್ರೂವ್ ಮಾಡಿದ್ದಾರೆ. ಈಗ 3 ಜನ ನಮಗೆ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ನ ಕೊಡುವಂತ ಅವಕಾಶ ಅವ್ರಿಗೆ ಸಿಕ್ಕಿದೆ. ಸೊ ಓಕೆ, ಈ ಒಂದು ನ್ಯೂಸ್ ನಲ್ಲಿ ನಾವು ಸ್ಟಾರ್ಲಿಂಕ್ ಬಗ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ಬೇಕಾಗತ್ತೆ ಅಥವಾ ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕಾಗತ್ತೆ. ಏನಪ್ಪ ಬ್ಯಾಕ್ ಗ್ರೌಂಡ್ ಅಂದ್ರೆ, ಈಗ ಆಲ್ರೆಡಿ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಇದು ಸ್ಯಾಟಲೈಟ್ ದ ಕಾನ್ಸ್ಟಲೇಷನ್, ಅದರ ಒಂದು ಗುಂಪು, ಸಣ್ಣ ಸಣ್ಣ ಸ್ಯಾಟಲೈಟ್ ಗಳ ಗುಂಪು. ಯಾರ್ದು? ಸ್ಪೇಸ್ ಎಕ್ಸ್ ಅವ್ರದ್ದು. ಅಗೈನ್ ಇಟ್ಸ್ ಆಫ್ ಎಲನ್ ಮಸ್ಕ್ ಓನರ್ಶಿಪ್. ಸೊ ಎಲನ್ ಮಸ್ಕ್ ಓನರ್ಶಿಪ್ ಅಲ್ಲಿ ಬಂದಿರುವಂತದ್ದು. ಸೊ ಇಂಟರ್ನೆಟ್ ಆಕ್ಸೆಸ್ ಕೊಡ್ತಾರೆ. ಸೊ ಇದಕ್ಕೆ ಏನಂತಂದ್ರೆ ಗ್ರೌಂಡ್ ಬೇಸ್ಡ್ ಇನ್ಫ್ರಾಸ್ಟ್ರಕ್ಚರ್, ಈಗ ಟವರ್ಗಳು ಅಂತದ ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನ ಆಲ್ರೆಡಿ ಹೇಳ್ದಂಗೆ ಲೋವರ್ ಆರ್ಬಿಟಲ್ ಪ್ಲೇಸ್ ಮಾಡಿರ್ತಾರೆ. ಇದ್ರಲ್ಲಿ ತುಂಬಾ ಅಡ್ವಾಂಟೇಜ್ ಇದೆ. ಏನು ಅಂತಂದ್ರೆ, ಮೊದಲನೇದಾಗಿ ಸ್ಯಾಟಲೈಟ್ ಬೇಸ್ಡ್ ಆದ್ರಿಂದ ಇನಿಷಿಯಲ್ ಕಾಸ್ಟ್ ಇರ್ಬೋದು, ಬಟ್ ಲಾಂಗ್ ಟರ್ಮ್ ತಗೊಂಡಾಗ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. ಹೈ ಸ್ಪೀಡ್ ಇರುತ್ತೆ, ಲೋ ಲೇಟೆನ್ಸಿ ಇರುತ್ತೆ, ಅಂದ್ರೆ ಸ್ಪೀಡ್ ಚೆನ್ನಾಗಿರುತ್ತೆ, ಕಂಪ್ಯಾಟಬಲ್ ಇರುತ್ತೆ. ಸೊ ಆಮೇಲೆ ಏನ್ ಹೇಳೋದು ರೆಸಿಡೆನ್ಷಿಯಲ್ ಏರಿಯಾಗಳಾಗ್ಬೋದು ಅಥವಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಗಳಾಗ್ಬೋದು, ಅಲ್ಲೆಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ರಿಮೋಟ್ ಏರಿಯಾಗಳು, ಎಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ನ ಎಸ್ಟಾಬ್ಲಿಷ್ ಮಾಡಕ್ಕಾಗಲ್ವೋ ಅಲ್ಲೆಲ್ಲ ರೀಚ್ ಆಗಕ್ಕೆ ಅವಕಾಶ ಮಾಡ್ಕೊಡುತ್ತೆ, ರೂರಲ್ ಏರಿಯಾಗಳನ್ನ ಕವರ್ ಮಾಡುತ್ತೆ. ಸೊ ಹಂಗಾಗಿ ಇದೆಲ್ಲ ಅಡ್ವಾಂಟೇಜ್ ನಮ್ಗೆ ಸಿಗುತ್ತೆ ಇದರಿಂದ. ಓಕೆ, ಮುಂದಿನ ಆರ್ಟಿಕಲ್ ಹೋಗೋಣ. ಈ ಆರ್ಟಿಕಲ್ ಬಂದು AIR ಮತ್ತೆ PIB ಹಿಂದೂನಲ್ಲಿ 3ರಲ್ಲಿ ಇದ್ದಂತ ಆರ್ಟಿಕಲ್. ಇದೇನ್ ಹೇಳುತ್ತೆ ಅಂತಂದ್ರೆ, ಆಕ್ಸಿಯೋಮ್ ಅನ್ನೋ ಒಂದು ಮಿಷನ್ ಪೋಸ್ಟ್ ಪೋನ್ ಆಗಿದೆಯಂತೆ. ಯಾಕೆ? ವೆದರ್ ಕಾರಣ ಅಥವಾ ಕೆಲವೊಂದು ಪೇಪರ್ ಅಲ್ಲಿ ಬಂದಿದೆ ಏನಂದ್ರೆ ಇದ್ರದ್ದು ಫ್ಯೂಯಲ್ ಲೀಕ್ ಆಗಿತ್ತು. ಇದೆರಡು ಕಾರಣಗಳಿಂದಾಗಿ ಇದನ್ನ ಡಿಲೇ ಮಾಡಿದ್ದಾರೆ ಅಥವಾ ಪೋಸ್ಟ್ ಪೋನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ನಾವು ಆಕ್ಸಿಯೋಮ್ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಎಸ್ಪೆಷಲಿ ಇಂಡಿಯಾಗೆ ಇದು ಇಂಪಾರ್ಟೆಂಟ್. ಯಾಕಂತಂದ್ರೆ ಈ ಒಂದು ಮಿಷನ್ ನ ಲೀಡ್ ಮಾಡ್ತಿರುವಂತವ್ರು ಇಂಡಿಯನ್ ಆಸ್ಟ್ರೋನೆಟ್ ಯಾರು? ಶುಭಾಂಶು ಶುಕ್ಲಾ ಅನ್ನೋರು. ಇವರು ಇದನ್ನ ಲೀಡ್ ಮಾಡ್ತಾ ಇರುವಂತವ್ರು. ಸೊ ಅದೆಲ್ಲ ಸರಿ. ಈ ಆಕ್ಸಿಯೋಮ್ ಅಂದ್ರೆ ಏನು? ಇದೊಂದು ಫ್ಲೈಟ್ ಮಿಷನ್ ಆಗಿರುತ್ತೆ. ಎಲ್ಲಿಗೆ ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ. ಇದೊಂದು ಫ್ಲೈಟ್ ಮಿಷನ್. ಇದೆಲ್ಲಿದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್? ಇದು ಭೂಮಿಯ ಮೇಲೆ ಸ್ಪೇಸ್ ಅಲ್ಲಿ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಲೊಕೇಟ್ ಆಗಿರುವಂತದ್ದು ಒಂದು ಸ್ಪೇಸ್ ಸ್ಟೇಷನ್. ಎಕ್ಸ್ಪೆರಿಮೆಂಟ್ ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಅಂತ ಮಾಡಿರುವಂತದ್ದು. ಇದನ್ನ ಯಾರು ತಂದಿದ್ದು? ಇದನ್ನ USA ನಾಸಾ, ಜಪಾನ್ನ ಜಾಕ್ಸಾ, ಆಮೇಲೆ ಕೆನಡಿಯನ್ ಸ್ಪೇಸ್ ಏಜೆನ್ಸಿ, ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಅಂತ ಒಂದು ಬರುತ್ತೆ. ಸೊ ಅದಾದ್ಮೇಲೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ನಾಸಾ, ಜಾಕ್ಸಾ, CSA, ESA ಇಷ್ಟು ಸೇರಿ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಿಲ್ಡ್ ಮಾಡಿದ್ದಾರೆ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಈ ಆಕ್ಸಿಯೋಮ್ ಅನ್ನೋ ಒಂದು ಪ್ರಾಜೆಕ್ಟ್ ಮೂಲಕ ಈ 4 ಗಗನಯಾನಿಗಳನ್ನ ಅಲ್ಲಿ ಕಳಿಸ್ತಾರೆ. ಎಲ್ಲಿಗೆ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕಳಿಸಿ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಹೆಂಗೆ? ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳು, ಫಾರ್ ಎಕ್ಸಾಂಪಲ್ ಮೈಕ್ರೋಗ್ರಾವಿಟಿ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು, ಮೆಟೀರಿಯಲ್ ಸೈನ್ಸ್ ನ ನೋಡುವಂಥದ್ದು, ಬಯಾಲಜಿ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡುವಂಥದ್ದು, ಅಲ್ಲಿಂದ ಅರ್ತ್ ಅಬ್ಸರ್ವೇಷನ್ ಮಾಡುವಂಥದ್ದು, ಲೈಫ್ ಸೈನ್ಸ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಗ್ರಾವಿಟಿ ಲೆವೆಲ್ ಅಲ್ಲಿ, ಅಥವಾ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಅಂತಾನೆ ಹೋಗ್ತಾ ಇದ್ದಾರೆ. ಸೊ ಇದೇನಾಗಿದೆ ಅಂತಂದ್ರೆ, ಕೆಲವು ಕಾರಣಗಳಿಂದ ಈಗ ಅಂದ್ರೆ ವೆದರ್ ಅಥವಾ ಫ್ಯೂಯಲ್ ಲೀಕೇಜ್ ಅನ್ನೋ ಕಾರಣದಿಂದ ಮುಂದೂಡಲಾಗಿದೆ. ಇದನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನ್ ತಿಳ್ಕೊಬೇಕು ಅಂತಂದ್ರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಉದ್ದೇಶ ತಿಳ್ಕೊಬೇಕು, ಎಲ್ಲಿದೆ ಅಂತ ತಿಳ್ಕೊಬೇಕು, ಆಕ್ಸಿಯೋಮ್ ಯಾರು ಲೀಡ್ ಮಾಡ್ತಾ ಇದಾರೆ ಅಂತ ತಿಳ್ಕೊಬೇಕು, ಎಷ್ಟು ಜನ ಅಂತ ತಿಳ್ಕೊಬೇಕು. ಆಕ್ಚುಲಿ 4 ಜನ ಇದ್ದಾರೆ. 4 ಜನದಲ್ಲಿ ಶುಭನ್ ಶುಕ್ಲಾ ಅವರು ಲೀಡ್ ಮಾಡ್ತಾ ಇದ್ದಾರೆ. ಉಳಿದ 3 ಜನ ಯಾರು ಅಂತಂದ್ರೆ, ಸ್ಲವಾಸ್ ಉಸಾಂಕಿ ಅಂತೇಳಿ, ಇವರು ಪೋಲೆಂಡ್ ಅವರು. ಅದಾದ್ಮೇಲೆ ಟಿಬೋರ್ ಕಪು ಅನ್ನೋರು, ಇವರು ಹಂಗೇರಿಯವರು. ಆಮೇಲೆ ಪೆಗ್ಗಿ ವಿಟ್ಸನ್ ಅನ್ನೋರು, US ಅವರು. ಸೊ ಇದನ್ನ PSI ಗಳಲ್ಲಿ ಫ್ಯಾಕ್ಚುಯಲ್ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಅದರ್ವೈಸ್ ನಿಮ್ಗೆ ಬೇರೆ ಬೇರೆ ಎಕ್ಸಾಮ್ UPSC ಎಕ್ಸಾಮ್ಗಳಂತಂದ್ರೆ ಸ್ವಲ್ಪ ಬ್ರಾಡ್ ಆಗಿ ಕೇಳ್ತಾರೆ. ಸೊ ಇದು ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಇದನ್ನ ಎಲ್ಲಿಂದ ಲಾಂಚ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆನಡಿ ಸ್ಪೇಸ್ ಸ್ಟೇಷನ್ ಯಾವ ಒಂದು ರಾಕೆಟ್ ಇಂದ ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ರೆ ಫಾಲ್ಕನ್ 9 ರಾಕೆಟ್ ಇಂದ ಲಾಂಚ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಇಷ್ಟರಲ್ಲಿ ಇದು ಲಾಂಚ್ ಆಗುತ್ತೆ. ಓಕೆ, ಮುಂದಿನ ಆರ್ಟಿಕಲ್ ಹೋಗೋಣ. ಮುಂದೆ ಒಂದೆರಡು ಸಣ್ಣ ಆರ್ಟಿಕಲ್ ಇದೆ. ಮಿಲಿಟರಿ ಎಕ್ಸರ್ಸೈಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಸಣ್ಣದ ಎರಡು ಮಿಲಿಟರಿ ಎಕ್ಸರ್ಸೈಸ್ ಗಳು. ಇದು ಆಲ್ ಇಂಡಿಯಾ ರೇಡಿಯೋನಲ್ಲಿ ಬಂದಂತ ಎರಡು ನ್ಯೂಸ್ ಗಳು ತಗೊಂಡಿದ್ದೀನಿ. ಒಂದು ಬಂದು ನೊಮ್ಯಾಡಿಕ್ ಎಲಿಫೆಂಟ್ ಅಂತೇಳಿ, ಇದು ಇಂಡಿಯಾ ಮತ್ತೆ ಮಂಗೋಲಿಯಾ ನಡುವೆ ನಡೆಯುತ್ತೆ. ಇದು ಯಾವ ಟೈಪ್ ಅಂತಾನು ಕೇಳ್ತಾರೆ. ಇದು ಮಿಲಿಟರಿ ಎಕ್ಸರ್ಸೈಸ್. ನೋಡಿ, ಮಿಲಿಟರಿ ಎಕ್ಸರ್ಸೈಸ್. ಮುಂದಿನ ಆರ್ಟಿಕಲ್ ಹೋಗೋಣ. ಈ ಸ್ಪೋರ್ಟ್ಸ್ ಸೆಕ್ಷನ್ ಅಲ್ಲಿ ನಾವು ಹಾಲ್ ಆಫ್ ಫೇಮ್ ICC ಏನ್ ಮಾಡುತ್ತೆ, ಯಾರು ಸಾಧನೆ ಮಾಡಿರ್ತಾರಲ್ಲ ಕ್ರಿಕೆಟ್ ಅಲ್ಲಿ ಅವ್ರಗಳಿಗೆ ಹಾಲ್ ಆಫ್ ಫೇಮ್ ಅಂತ ಆಡ್ ಮಾಡಕ್ ಹೋಗುತ್ತೆ. ಸೊ ಈ ವರ್ಷ ಏನಾಗಿದೆ ಅಂತಂದ್ರೆ 3 ಜನನ ಆಡ್ ಮಾಡಿದ್ದಾರೆ. ಅದರಲ್ಲಿ ಧೋನಿ ಕೂಡ ಒಬ್ರು, MS ಧೋನಿ ಅವರು ಕೂಡ ಒಬ್ರು. ಸೊ 2011 ವರ್ಲ್ಡ್ ಕಪ್ ಮತ್ತೆ 2007 ನಲ್ಲಿ T20 ವರ್ಲ್ಡ್ ಕಪ್ ಗಳನ್ನ ತಂದ್ಕೊಟ್ಟವ್ರು. ಸೊ ಹಂಗಾಗಿ ಇವ್ರುಗಳನ್ನ ನಾವು ಮರೆಯೋಂಗೇ ಇಲ್ಲ. ಸೊ ಇವ್ರನ್ನ ಆಡ್ ಮಾಡಿದ್ದಾರೆ. ಇವ್ರ ಜೊತೆಗೆ ಮ್ಯಾಥ್ಯೂ ಹೇಡನ್ ಅಂತೇಳಿ, ಇವ್ರು ಬಂದು ಆಸ್ಟ್ರೇಲಿಯಾದವರು. ಅದಾದ್ಮೇಲೆ ಅಸೀಮ್ ಹಮ್ಲಾ, ಇವ್ರು ಬಂದು ಸೌತ್ ಆಫ್ರಿಕಾದವರು. ಇವ್ರನ್ನು ಕೂಡ ಆಡ್ ಮಾಡಿದ್ದಾರೆ. ಇವ್ರು 3 ಜನಗಳ ಹೆಸರನ್ನು ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಮುಂದಿನ ಆರ್ಟಿಕಲ್ ಹೋಗೋಣ. ಓಕೆ, ಮುಂದಿನ ಆರ್ಟಿಕಲ್ ಬಂದು ಟೆನ್ನಿಸ್ ಸಂಬಂಧಪಟ್ಟಿದ್ದು. ಫ್ರೆಂಚ್ ಓಪನ್ ನಲ್ಲಿ, ಅದರಲ್ಲೂ ವುಮೆನ್ ಡಬಲ್ಸ್ ಅಲ್ಲಿ ಇಟಲಿಯವರು ಜಾಸ್ಮಿನ್ ಪವೋಲಿನಿ ಮತ್ತೆ ಸಾರಾ ಎರಾನಿ ಅನ್ನೋರು ಇಬ್ರು ಕೂಡ ಕಪ್ ಗೆದ್ದಿದ್ದಾರೆ. ಓಕೆನಾ? ಎಲ್ಲಿ ನಡೀತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಪ್ಯಾರಿಸ್ ಅಲ್ಲಿ ನಡೆಯುತ್ತೆ. ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿಯವರು? ಇವರು ಇಟಲಿಯವರು. ಹೆಸರೇನು ಇವ್ರದ್ದು? ಜಾಸ್ಮಿನ್ ಪವೋಲಿನಿ ಮತ್ತೆ ಸಾರಾ ಎರಾನಿ. ಟೂರ್ನಿಮೆಂಟ್ ಎಲ್ಲಿ ನಡೀತು ಅಥವಾ ಫ್ರೆಂಚ್ ಓಪನ್ ಎಲ್ಲಿ ನಡೀತು? ಪ್ಯಾರಿಸ್ ಅಲ್ಲಿ ನಡೀತು. ಯಾವ ಒಂದು ಸೆಕ್ಷನ್ ಅಲ್ಲಿ ಇವ್ರು ಗೆದ್ದಿದ್ದು? ಡಬಲ್ಸ್, ವುಮೆನ್ ಡಬಲ್ಸ್ ಅಲ್ಲಿ ಗೆದ್ರು. ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಹೆಸರುಗಳು ತುಂಬಾ ಇಂಪಾರ್ಟೆಂಟ್. ಮುಂದಿನ ಆರ್ಟಿಕಲ್ ಹೋಗೋಣ. ಇದು ಜೂನ್ 12 ಬಂದಿದ್ದು, ಪ್ರಜಾವಾಣಿಯಿಂದ ತಗೊಂಡಿರುವಂತ ಆರ್ಟಿಕಲ್. ಯಾವುದೇ ಎಕ್ಸಾಮ್ಸ್ ಗಳಿಗಾದ್ರೂ ರಿಪೋರ್ಟ್ ಇಂಡೆಕ್ಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ಇದನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ರಿಲೀಸ್ ಮಾಡುವಂತದ್ದು. ಇದು ರಿಲೀಸ್ ಮಾಡಿರುವಂತ ಆರ್ಟಿಕಲ್ ಆಗಿದೆ. ಸೊ ಇದೇನ್ ಹೇಳುತ್ತೆ ಅಂತಂದ್ರೆ, ಇದ್ರಲ್ಲಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಏನೇನು ತಿಳ್ಕೊಬೇಕು ಅಂತಂದ್ರೆ, ಇಂಡಿಯಾದ ಪೊಸಿಷನ್ ಏನು ಅಂತ. ಇಂಡಿಯಾ ಪೊಸಿಷನ್ ಬಂದು ಈ ಸಲ 131 ಇದೆ. ಲಾಸ್ಟ್ ಇಯರ್ 129 ಇತ್ತು. ಅಂದ್ರೆ 2 ಸ್ಥಾನನ ಕುಸ್ತು. 2024 ಕಡಿಮೆ, 2024 ಕಂಪೇರ್ ಮಾಡ್ಕೊಂಡ್ರೆ 2031ರಲ್ಲಿ ಇದರ ಸ್ಥಾನ 2 ಕಡಿಮೆ ಆಗಿದೆ. ಸೊ ರ್ಯಾಂಕಿಂಗ್ ನೆನ್ಪಿಟ್ಕೊಳ್ಳಿ, 131. ಯಾರು ರಿಲೀಸ್ ಮಾಡ್ತಾರೆ? ವರ್ಲ್ಡ್ ಎಕನಾಮಿಕ್ ಫೋರಮ್. ರಿಪೋರ್ಟ್ ನೇಮ್ ಬಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಹೇಳಿ. ಓಕೆ, ಯಾವ ಬೇಸಿಸ್ ಮೇಲೆ ಇದು ರ್ಯಾಂಕಿಂಗ್ ನ ಕೊಡುತ್ತೆ ಅಂತಂದ್ರೆ, ಸ್ತ್ರೀ ಸ್ಥಾನಮಾನ ಯಾವ ದೇಶದಲ್ಲಿ ಹೆಂಗಿದೆ ಅನ್ನೋದ್ರ ಮೇಲೆ ಇದು ಕೊಡುತ್ತೆ ರ್ಯಾಂಕಿಂಗ್ ನ. ಅಂದ್ರೆ 4 ಮುಖ್ಯವಾದಂತ ಇಂಡಿಕೇಟರ್ ಗಳನ್ನ ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಎಕನಾಮಿಕ್ ಪಾರ್ಟಿಸಿಪೇಷನ್, ಎಕನಾಮಿಕಲಿ ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದಾರೆ. ಆಮೇಲೆ ಎಜುಕೇಶನ್ ಅಟೈನ್ಮೆಂಟ್, ಶೈಕ್ಷಣಿಕವಾಗಿ ಎಷ್ಟು ಸಬಲರಾಗಿದ್ದಾರೆ. ಹೆಲ್ತ್ ಮತ್ತೆ ಸರ್ವೈವಲ್ ಹೆಂಗಿದ್ದಾರೆ ಅವ್ರ ಕಂಡೀಷನ್, ಮತ್ತು ಅವರ ರಾಜಕೀಯ ಸ್ಥಿತಿಗತಿಗಳು. ಈ 4 ವಿಚಾರಗಳನ್ನ ಇಟ್ಕೊಂಡು ಇದೊಂದು ರಿಪೋರ್ಟ್ ನ ರಿಲೀಸ್ ಮಾಡ್ತಾರೆ ಇವರು. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ, ಜಾಗತಿಕ ಲಿಂಗ ಸಮಾನತೆಯ ಅಂತರ, ಸಮಾನತೆಯಲ್ಲಿ ಅಂತರ ಎಷ್ಟಿದೆ ಅಂತ ಹೇಳುವುದು. ಅದಲ್ಲದೆ ಕೆಲವೊಂದ್ಸಲ ಟ್ವಿಸ್ಟ್ ಮಾಡ್ಬೇಕು ಅಂದ್ರೆ ಈ ರೀತಿಯನ್ನು ಕೇಳ್ಬಹುದು. ಎಷ್ಟು ಅಂಕಗಳವ್ರಿಗೆ, ಎಷ್ಟು ಅಂಕಗಳೊಂದಿಗೆ ಭಾರತ 131ನೇ ಸ್ಥಾನಕ್ಕೆ ಬಂತು? 61.1%. ಆಮೇಲೆ ಟಾಪ್ ಅಲ್ಲಿ ಯಾರಿದ್ದಾರೆ? ಈಗ ಐಸ್ಲ್ಯಾಂಡ್ ಕೂಡ ಟಾಪ್ ಅಲ್ಲಿ ಇದೆ, ಫಿನ್ಲ್ಯಾಂಡ್ ಸೆಕೆಂಡ್ ಅಲ್ಲಿ ಇದೆ. ಸೊ ಇಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ಇನ್ನೊಂದು ಬೇಸರದ ಸಂಗತಿ ಅಂತ ಏನಂದ್ರೆ, ದಕ್ಷಿಣ ಏಷ್ಯಾದಲ್ಲೇ ಭಾರತಕ್ಕೆ ಅತಿ ಕಡಿಮೆ ಸಿಕ್ಕಿರುವಂತದ್ದು. ಸೊ ಇದೊಂದು ನೆಗೆಟಿವ್ ಆಗಿ ಎಕ್ಸಾಮ್ಸ್ ಗಳಲ್ಲಿ ಕೇಳಲ್ಲ, ಬಟ್ ನೆನ್ಪಿಟ್ಕೊಳ್ಳಿ, ಮೇನ್ಸ್ಗೆ ಹೆಲ್ಪ್ ಆಗುತ್ತೆ ಬರಿಬೇಕಾದ್ರೆ. ಮುಂದಿನ ಆರ್ಟಿಕಲ್ ಹೋಗೋಣ. ಓಕೆ, ಮುಂದಿನ ಆರ್ಟಿಕಲ್ ಬಂದು ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರುವಂತದ್ದು. ಇಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಅವಾರ್ಡ್ ಬಂದಿದೆ. ಯುನೈಟೆಡ್ ನೇಷನ್ಸ್ ಹಸಾಕಾವಾ ಅವಾರ್ಡ್ ಅನ್ನೋದನ್ನ ಈ ವರ್ಷ, ಈ ಲಾಸ್ಟ್ ವೀಕ್ ಅಲ್ಲಿ ನಾವು ನೋಡಿದ್ರೆ ಒಬ್ರಿಗೆ ಅವಾರ್ಡ್ ಮಾಡಿದ್ದಾರೆ. ಅವ್ರ ಹೆಸರು ಬಂದು ಮೃತ್ಯುಂಜಯ್ ಮೊಹಾಪಾತ್ರ ಅಂತ ಹೇಳಿ. ಮೃತ್ಯುಂಜಯ್ ಮೊಹಾಪಾತ್ರ ಅನ್ನೋರಿಗೆ, ಇವ್ರನ್ನ ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಏನಕ್ಕೆ ಅಂತಂದ್ರೆ,
ವಿಪತ್ತು ನಿರ್ವಹಣೆಯಲ್ಲಿ, ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಇವ್ರನ್ನ ಎಸ್ಪೆಷಲಿ ಸೈಕ್ಲೋನ್ ಇಂದ ಅಫೆಕ್ಟ್ ಆಗ್ತಿದ್ದಂತ ಒಂದು ಹಾನಿಗಳನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇವ್ರನ್ನ ರೆಕಗ್ನೈಸ್ ಮಾಡಿ ಯುನೈಟೆಡ್ ನೇಷನ್ದು ಸಾಸಾಕಾವಾ ಅವಾರ್ಡ್ 2025 ನ ಇವ್ರು ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಹೆಸರು ನೆನ್ಪಿಟ್ಕೊಳ್ಳಿ, ಯಾರು ಕೊಟ್ಟಿದ್ದಾರೆ ನೆನ್ಪಿಟ್ಕೊಳ್ಳಿ. ಮತ್ತೆ ಇವ್ರಿಗಿರೋ ಬಿರುದು ಬಂದು ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ. ಇದು ನೆನ್ಪಿಟ್ಕೊಳ್ಳಿ, ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್ ಹೋಗೋಣ. ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಆರ್ಟಿಕಲ್ ಹೋಗೋಣ. ಈ ಆರ್ಟಿಕಲ್ ಬಂದು ಈ ವರ್ಷದ ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಏರ್ ಇಂಡಿಯಾದಲ್ಲಿ ಎಸ್ಪೆಷಲಿ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಟೇಕ್ ಆಫ್ ಆಗೋ ಟೈಮ್ ಅಲ್ಲಿ ಸಡನ್ ಆಗಿ ಫ್ಲೈಟ್ ಕ್ರಾಶ್ ಆಗಿದೆ. ಸೊ ಇಲ್ಲಿ ಇದ್ದಂತ 242ರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಬದುಕಿದ್ದು, 241 ಜನ ಸತ್ತೋಗಿದ್ದಾರೆ ಅಂತ ಹೇಳಿ ನ್ಯೂಸ್ ಆಗ್ತಾ ಇದೆ. ಸೊ ಇದು ಈ ವರ್ಷದ ಅತಿ ದೊಡ್ಡ ದುರಂತ ಅಂದ್ರೆ ಏನ್ ತಪ್ಪಾಗಲ್ಲ. ಸೊ ಇದು ಯಾಕಾಯ್ತು ಏನು ಅನ್ನೋದ್ರ ಬಗ್ಗೆ ಇದುವರೆಗೂ ಪೂರ್ತಿ ನ್ಯೂಸ್ ಬಂದಿಲ್ಲ. ಬಟ್ ಆದ್ರೆ ನಾವೇನ್ ತಿಳ್ಕೊಬೇಕು ಅಂತಂದ್ರೆ ಇನ್ನು ಪ್ರಿಡಿಕ್ಷನ್ ಅಲ್ಲೇ ಇದೆ. ಫಾರ್ ಎಕ್ಸಾಂಪಲ್ ಏನು, ಇಂಜಿನ್ ಏನಾದ್ರೂ ಫೇಲ್ಯೂರ್ ಆಗಿರ್ಬೋದಾ, ಅಥವಾ ಲ್ಯಾಂಡಿಂಗ್ ಗೇರ್ ಅಲ್ಲಿ ಏನಾದ್ರು ಇಶ್ಯೂ ಇತ್ತಾ, ಅಥವಾ ಫ್ಯೂಯಲ್ ಕಂಟಾಮಿನೇಷನ್ ಅಂತಾನು ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಫ್ಯೂಯಲ್ ಕಂಟಾಮಿನೇಷನ್ ಆಗಿತ್ತು ಅಂತಾನು ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅಥವಾ ಬರ್ಡ್ ಏನಾದ್ರು ಹಿಟ್ ಆಗಿರ್ಬೋದಾ, ಈ ರೀತಿ ಎಲ್ಲ ಇದಾಗ್ತಾ ಇದೆ. ಸೊ ಹಂಗಾಗಿ ಏನು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಸೊ ಇದ್ರ ಬಗ್ಗೆ ನಾವೇನು ಪೂರ್ತಿ ವಿಚಾರಗಳು ಇದಾದ್ಮೇಲೆ ನೆಕ್ಸ್ಟ್ ಸಿವಿಲ್ ಏವಿಯೇಷನ್ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಕ್ರಮಗಳನ್ನ ತಗೋಬಹುದು ಏನು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡ್ಬೋದಾಗುತ್ತೆ. ಬಟ್ ಈಗ ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಕೆಲವೊಂದು ವಿಚಾರಗಳು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಫಾರ್ ಎಕ್ಸಾಂಪಲ್, ಫ್ಲೈಟ್ ಕ್ರಾಶ್ ಆಗಕ್ಕಿಂತ ಮುಂಚೆ ಪೈಲಟ್ ಮೇಡೆ ಕಾಲ್ ಮಾಡಿದ್ರಂತೆ. ಮೇಡೆ ಅಂದ್ರೆ ಏನು? ಮೇಡೆ ಅಂತಂದ್ರೆ ಎಮರ್ಜೆನ್ಸಿ ಕಾಲ್ ಅಂತೇಳಿ, ಎಮರ್ಜೆನ್ಸಿ ಕಾಲ್ ಅಂತ. ಇದನ್ನ ಕೇಳಿದ್ರು ಕೇಳ್ಬೋದು, ಮೇಡೆ ಅನ್ನೋದು ಯಾವ್ದು ಸಂಬಂಧಪಟ್ಟಿದ್ದು ಅಂತ ಕೇಳಬಹುದು ಎಕ್ಸಾಮ್ ಅಲ್ಲಿ, ಎಮರ್ಜೆನ್ಸಿ ಕಾಲ್. ಸೊ ಇದನ್ನ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಪೈಲಟ್ ಅವರು ಮೇಡೆ ಕಾಲ್ ಮಾಡಿದ್ರು, ಬಟ್ ಆದ್ರೂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡೋದ್ ಮುಂಚೆನೆ ಈ ತರದೊಂದು ಅನಾಹುತ ಸಂಭವಿಸಿದೆ ಅಂತ ಹೇಳ್ಬಿಟ್ಟು. ಈ ತರ ಆದಂತ ಫ್ಲೈಟ್ ಆಕ್ಸಿಡೆಂಟ್ಗಳನ್ನ ಥೋರೋ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಾನೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಒಂದು ಕಂಪ್ನಿ ಇದೆ, ಅಥವಾ ಒಂದು ಆರ್ಗನೈಸೇಷನ್ ಇದೆ. ಈ ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಇದೆಯಲ್ಲ, ಆತರ ಏನು ಸ್ಟ್ಯಾಂಡರ್ಡ್ ಇದೆ, ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ ಪ್ರಕಾರನೇ ಇನ್ವೆಸ್ಟಿಗೇಷನ್ ನ ಮುಂದುವರಿಸ್ತಾ ಇದೆ. ಸೊ ಇದು ಪೂರ್ತಿ ವಿಚಾರಗಳು ಈ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಾಗಲೇ ನಮಗೆ ಗೊತ್ತಾಗುತ್ತೆ. ಸೊ ಅದಾದ ಮೇಲೆ ಇನ್ನೊಂದು ಅವಕಾಶ ಇರುತ್ತೆ ನಮಗೆ, ಇದು ಏನಾಯ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂತ ತಿಳ್ಕೊಳ್ಳೋಕೆ. ಬ್ಲಾಕ್ ಬಾಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಬ್ಲಾಕ್ ಬಾಕ್ಸ್ ಇದು ನೋಡೋದಕ್ಕೆ ಆರೆಂಜ್ ಕಲರ್ ಇರುತ್ತೆ. ಇದೇನ್ ಮಾಡುತ್ತೆ ಅಂತಂದ್ರೆ ಫ್ಲೈಟ್ ಒಂದು ಫ್ಲೈಟಿಂಗ್ ಟೈಮ್ ಅಲ್ಲಿ ಕಳೆದ 25 ಗಂಟೆ ಫ್ಲೈಟ್ ಸ್ಟಾರ್ಟ್ ಆದಾಗಿಂದ ಅಥವಾ ರನ್ ಆಗೋದಕ್ಕಿಂತ ಅಥವಾ ಸ್ಟಾಪ್ ಆಗಕ್ಕಿಂತ ಮುಂಚೆ, ಫ್ಲೈಟ್ ಸ್ಟಾಪ್ ಆಗಕ್ಕಿಂತ ಮುಂಚೆ 25 ಗಂಟೆ ಹಿಂದೆ ಏನೇನು ನಡೆದಿತ್ತು, ಅದರ ನಕ್ಷೆ, ಅದರ ಆಲ್ಟಿಟ್ಯೂಡು, ಸ್ಪೀಡು, ವಿಂಡ್ ಡೈರೆಕ್ಷನ್, ಇದೆಲ್ಲವನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳುತ್ತೆ ಬ್ಲಾಕ್ ಬಾಕ್ಸ್ ಅಂತ ಹೇಳ್ಬಿಟ್ಟು. ಅಥವಾ ಅವ್ರ ಏನ್ ಕನ್ವರ್ಷನ್ ಆಗಿತ್ತು ಪ್ರತಿಯೊಂದನ್ನು, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಅಲ್ಲಿ ಮಿಸ್ಟೇಕ್ ಆಯ್ತು ಅಂತ ಹೇಳಿ. ಸೊ ಇದೊಂದು ಇದು ಎರಡಿತ್ತಂತೆ, ಎರಡರಲ್ಲಿ ಒಂದು ಸಿಕ್ಕಿದೆ, ಇನ್ನೊಂದು ಸಿಕ್ಕಿಲ್ಲ. ಸೊ ಇದರಲ್ಲಿ ಒಂದ್ ಸ್ವಲ್ಪ ಐಡಿಯಾ ಅಂತೂ ಸಿಗುತ್ತೆ. ಸೊ ಇದೆಲ್ಲ ಪೂರ್ತಿ ವಿಚಾರಗಳು ನಮ್ಗೆ ರಿಪೋರ್ಟ್ಗಳು ಸಿಕ್ಕಿದ ಮೇಲೆ ಇದ್ರ ಬಗ್ಗೆ ಐಡಿಯಾ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಒಂದು 2 ಪಾಯಿಂಟ್ಗಳು ತಿಳ್ಕೊಬೇಕು ಅಂತಂದ್ರೆ, ಸಿವಿಲ್ ಏವಿಯೇಷನ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಗವರ್ನೆನ್ಸ್ ಅಲ್ಲಿ ಏನೇನು ನಮ್ಮಲ್ಲಿ ಇದೆ ಅನ್ನೋದು ಮಾತ್ರ ತಿಳ್ಕೊಬೇಕಾಗುತ್ತೆ. ಯಾರ್ಯಾರು ರೆಸ್ಪಾನ್ಸಿಬಲ್ ಇದೆ, ಹೆಂಗ್ ಇದ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಯಾಕಂತಂದ್ರೆ ಇದು ಪೂರ್ತಿ ಮ್ಯಾನೇಜ್ಮೆಂಟ್ ಕೂಡ ನಾವು ತಿಳ್ಕೊಳ್ಳೋದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾದಲ್ಲಿ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂತ ಒಂದು ನೋಡಲ್ ಮಿನಿಸ್ಟ್ರಿ ಇದೆ. ಸಿವಿಲ್ ಏವಿಯೇಷನ್ ಬಗ್ಗೆ ಅದನ್ನ ಪಾಲಿಸಿ ಮಾಡೋದಕ್ಕೆ ಅಥವಾ ರೆಗ್ಯುಲೇಷನ್ ಮಾಡೋದಕ್ಕೆ, ಅದರದೇ ಆದಂತ ಒಂದು ಲಾಗಳನ್ನ ಫ್ರೇಮ್ ಮಾಡೋದಕ್ಕೋಸ್ಕರ ಅದರ ಅಂಡರ್ ಅಲ್ಲಿ ನಮ್ಗೊಂದು ಬಾಡಿ ಬರುತ್ತೆ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಹೇಳಿ. ಇದು ರೆಗ್ಯುಲೇಟರಿ ಬಾಡಿ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗಿರುವಂತ ಲಾಗಳನ್ನ ಅಥವಾ ಲೈಸೆನ್ಸ್ ಇಶ್ಯೂ ಮಾಡೋದಕ್ಕೆ ಅಥವಾ ಸೇಫ್ಟಿ ಸ್ಟ್ಯಾಂಡರ್ಡ್ ಗಳನ್ನ ಸೆಟ್ ಮಾಡೋದಕ್ಕೆ, ಟ್ರಾಫಿಕ್ ಹೆಂಗಿರ್ಬೇಕು ಅನ್ನೋದ್ರ ರೆಗ್ಯುಲೇಷನ್ ಮಾಡೋದಕ್ಕೋಸ್ಕರನು ಇದು ವರ್ಕ್ ಆಗುತ್ತೆ. ಅದಾದ್ಮೇಲೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದೇನ್ ಮಾಡುತ್ತೆ ಅಂತಂದ್ರೆ, ಇಂಟರ್ನ್ಯಾಷನಲ್ ಏರ್ವೇಸ್ ಆಗ್ಬೋದು ಅಥವಾ ಡೊಮೆಸ್ಟಿಕ್ ಏರ್ವೇಸ್ ಆಗ್ಬೋದು, ಇವುಗಳನ್ನ ಟೈಮ್ ಸೆಟ್ ಮಾಡುವಂಥದ್ದು, ಮ್ಯಾನೇಜ್ ಮಾಡುವಂಥದ್ದು, ಏರ್ಪೋರ್ಟ್ ಗಳನ್ನ ಮಾನಿಟರ್ ಮಾಡುವಂಥದ್ದು, ಈ ಕೆಲಸಗಳನ್ನ ಇದು ಮಾಡ್ತಾ ಹೋಗುತ್ತೆ. ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಅಂತ ಇನ್ನೊಂದು ಬಾಡಿ ಇದೆ. ಇದು ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ಇರುವಂತ ಬಾಡಿ. ನೆಕ್ಸ್ಟ್ ಈಗ ಆಲ್ರೆಡಿ ಹೇಳಿದ್ವಿ, ಏನಾದ್ರು ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಏನಾದ್ರು ಇಶ್ಯೂ ನೀಡಿತ್ತು ಅಂತಂದಾಗ ಇನ್ವೆಸ್ಟಿಗೇಷನ್ ಅಂತಾನೆ ಒಂದು ಬಾಡಿ ಇದೆ, ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಹೇಳಿ. ಈಗ ಆಗಿರುವಂತಹ ಅಹಮದಾಬಾದ್ ಅಲ್ಲಿ ಆಗಿರುವಂತಹ ಒಂದು ಇಶ್ಯೂನ ಟೇಕ್ ಅಪ್ ಮಾಡಿದೆ. ಸೊ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಮುಂದಿನ ಆರ್ಟಿಕಲ್ ಹೋಗೋಣ. ಈ ಆರ್ಟಿಕಲ್ ಬಂದು
ಟೈಮ್ಸ್ ಆಫ್ ಇಂಡಿಯಾ ಅಂತ ತಗೊಂಡಿರೋದು. ಇದು 13th ಜೂನ್ ಅಲ್ಲಿ ತಗೊಂಡಿರೋಂಥದ್ದು. ಇಲ್ಲಿ ಏನಾಗಿದೆ ಅಂತಂದ್ರೆ ಇಸ್ರೇಲು ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಎಲ್ಲಿ? ಇರಾನಿಯನ್ ಮಿಲಿಟರಿ ಕ್ಯಾಂಪ್ ಅಥವಾ ನ್ಯೂಕ್ಲಿಯರ್ ಸೈಟ್ಸ್ ಏನಿತ್ತಲ್ಲ ಅಲ್ಲಿ ಅಟ್ಯಾಕ್ ಮಾಡಿದೆ. ಆ ಲೊಕೇಶನ್ ಹೆಸರು ಬಂದು ನಾತಾನ್ಸ್ ಅಂತ ಹೇಳಿ. ಇದು ಎನ್ರಿಚ್ಮೆಂಟ್ ಫೆಸಿಲಿಟಿ ಮಾಡ್ತಂತ ಜಾಗ. ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅಂತಂದ್ರೆ ಅದರದ್ದು ಫಲವತ್ತತೆಯನ್ನ ಜಾಸ್ತಿ ಮಾಡುವಂಥದ್ದು. ಯುರೇನಿಯಂ 235 ಏನ್ ಬರುತ್ತಲ್ಲ, ಯುರೇನಿಯಂ 235 ಅದನ್ನ ಎನ್ರಿಚ್ ಮಾಡುವಂಥದ್ದು, ಅಂದ್ರೆ ಫಿಷನ್ಗೆ ತಂದು ನಿಲ್ಸುವಂಥದ್ದು. ಓಕೆ, ಅಂದ್ರೆ ಆ ಹಂತಕ್ಕೆ ತಂದು ನಿಲ್ಸುವಂಥದ್ದು. ಸೊ ಇದನ್ನ ಮಾಡ್ತಾ ಇತ್ತು. ಸೊ ಹಂಗಾಗಿ ಇದನ್ನ ತಡಿಬೇಕು ಅಂತೇಳಿ ಇಸ್ರೇಲ್ ಇದ್ರ ಮೇಲೆ ಅಟ್ಯಾಕ್ ಮಾಡಿದೆ. ಇದು ಇಸ್ರೇಲ್ ಏನಕ್ಕೆ ಇದ್ರ ಮೇಲೆ ಅಟ್ಯಾಕ್ ಮಾಡ್ತು ಇದೆಲ್ಲ ಮುಂದೆ ನೋಡೋಣ. ಇದಕ್ಕಿಂತ ಮುಂಚೆ ಈ ಎಕ್ಸಾಮ್ಸ್ ಅಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತಿಳ್ಕೊಬೇಕಾಗಿರೋದು ಏನಂದ್ರೆ ಆಪರೇಷನ್ ರೈಸಿಂಗ್ ಲಯನ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಇಸ್ರೇಲು ಇರಾನಿಯನ್ ನ್ಯೂಕ್ಲಿಯರ್ ಸೈಟ್ ಮೇಲೆ ಅಟ್ಯಾಕ್ ಮಾಡಿದೆ. ಯಾವ ಲೊಕೇಶನ್? ನಾತಾನ್ಸ್ ಅನ್ನೋದು. ಈ ವಿಚಾರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಸ್ವಲ್ಪ ಕರ್ನಾಟಕ ರಿಲೇಟೆಡ್ ಆರ್ಟಿಕಲ್ ನ ನೋಡೋಣ. ಇದೇನಾಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಆಗಸ್ಟ್ 15ರಿಂದ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಿದ್ದಾರೆ. ಏನಾದ್ರೂ ನಮ್ಮಲ್ಲಿ ಆಲ್ರೆಡಿ ಇದೆಯಾ ಪ್ಲಾಸ್ಟಿಕ್ ದೇವಸ್ಥಾನಗಳಲ್ಲಿ ಯಾವ್ದಕ್ಕಾದ್ರೂ ಪ್ರೊಡಕ್ಷನ್ಗೆ ಅಥವಾ ತಗೊಂಡಿರೋ ಇದೆಯಾ? 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ, ಅಷ್ಟರೊಳಗಡೆ ಎಲ್ಲಾನು ತೆಗಿಬೇಕು. ಯಾವ ದೇವಸ್ಥಾನಗಳು? ಮುಜರಾಯಿ ಇಲಾಖೆಗಳಲ್ಲಿ ಅಂಡರ್ ಬರುವಂತ ದೇವಸ್ಥಾನಗಳಲ್ಲಿ ತೆಗಿಬೇಕು ಅಂತ ಹೇಳಿದ್ದಾರೆ. ಓಕೆ, ಇದಕ್ ಮುಂಚೆ ನಮ್ ಪ್ಲಾಸ್ಟಿಕ್ ಬ್ಯಾನ್ ಯಾವಾಗ ಆಗಿತ್ತ? ಹೌದು, ಜುಲೈ 1ನೇ ತಾರೀಕು 2022ರಲ್ಲೇ ನಮ್ಮಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿತ್ತು. ಸೊ ಅದು ಈಗ ಅಷ್ಟು ಎಫೆಕ್ಟಿವ್ ಆಗಿರ್ಲಿಲ್ಲ, ಬಟ್ ಈಗ ದೇವಸ್ಥಾನಗಳಲ್ಲಿ ಮುಜರಾಯಿ ಇಲಾಖೆಗಳೆಲ್ಲ ಕಂಪಲ್ಷನ್ ಮಾಡ್ತಾ ಬಂದಿದೆ. ಇದು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕು ಅಂತಂದ್ರೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಿದಾಗ ಇದನ್ನ ಓವರ್ ಸೈಟ್ ಮಾಡೋರು ಯಾರು ನೋಡ್ಕೊಳ್ಳುವಂತವ್ರು ಅಂತ ಅಂದಾಗ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳು ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೋಡ್ತಾ ಇದ್ವು. ಇದು ಬಯೋಡಿಗ್ರೇಡಬಲ್ ಅಷ್ಟು ಆಗ್ತಿರ್ಲಿಲ್ಲ. ಬಯೋಡಿಗ್ರೇಡಬಲ್ ಆಗ್ತಿಲ್ಲ ಅಂತಂದ್ರೆ ಮಾಲಿನ್ಯಕಾರಕ ಆಗಿ ಪರಿಣಮಿಸ್ತಿತ್ತು. ಸೊ ಹಂಗಾಗಿ ಇದನ್ನ ನಾವು ಬ್ಯಾನ್ ಮಾಡ್ಬೇಕು ಅಂತ ಶುರು ಮಾಡಿದ್ವಿ. ಅದಕ್ಕೆ ಮೊದ್ಲಿಂದಾನೇ 2022ರಲ್ಲಾದ್ರೂ ಅದಕ್ಕಿಂತ ಮೊದ್ಲಿಂದಾನೇ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಅಂತೇಳಿ 2016ರಲ್ಲೇ ಅದಕ್ಕೊಂದು ರೂಲ್ಸ್ ತಂದಿದ್ವಿ. ಸೊ ಈ ರೂಲ್ ಅಲ್ಲಿ ಪ್ಲಾಸ್ಟಿಕ್ ನ ಸೆಗ್ರಿಗೇಷನ್ ಮಾಡುವಂಥದ್ದು, ಸಿಂಗಲ್ ಯೂಸ್ ಯಾವುದು, ಮಲ್ಟಿ ಲೇಯರ್ಡ್ ಯೂಸ್ ಯಾವುದು, ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ ಯಾವುದು, ಈ ತರದೆಲ್ಲ ಸೆಗ್ರಿಗೇಷನ್ ಮಾಡುವಂಥದ್ದು, ಆಮೇಲೆ ಯೂಸ್ ನ ಮಿನಿಮೈಸೇಷನ್ ಮಾಡುವಂಥದ್ದು, ಪ್ರಾಪರ್ ಡಿಸ್ಪೋಸಲ್ ಮಾಡುವಂಥದ್ದು, ಇದು ಎಲ್ಲದಕ್ಕೂ ರೂಲ್ಸ್ ತಂದಿದ್ವಿ ಆಲ್ರೆಡಿ. ಅದು ಯಾವಾಗ ಸರಿ ಹೋಗ್ತಿರ್ಲಿಲ್ವೋ ಅವಾಗ ಏನ್ ಮಾಡಿದ್ವಿ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ತಂದ್ವಿ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ, ಯಾರು ಪ್ರೊಡ್ಯೂಸ್ ಮಾಡ್ತಾರೋ, ಯಾರು ಇಂಪೋರ್ಟ್ ಮಾಡ್ಕೊಂತಾರೋ ಅಥವಾ ಯಾರಾದ್ರೂ ಬ್ರಾಂಡ್ ಓನರ್ ಆಗಿರ್ತಾರೋ ಅವರೇ ಇದಕ್ಕೆ ಜವಾಬ್ದಾರಿ ಆಗಿರ್ತಾರೆ ನೇರವಾಗಿ. ಏನಾದ್ರು ಏನೋ ಫೈನ್ ಹಾಕ್ಬೇಕು ಅಥವಾ ಏನಾದ್ರು ಲೀಗಲ್ ಆಕ್ಷನ್ ತಗೋಬೇಕು ಅಂತಂದ್ರೆ ಈ ಪ್ರೊಡ್ಯೂಸರ್ಸ್, ಇಂಪೋರ್ಟರ್ಸ್, ಬ್ರಾಂಡ್ ಓನರ್ಸ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಆಗಿ ಮಾಡಬೇಕು ಅಂತಾನೆ ಈ ಒಂದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ರೂಲ್ಸ್ ಇಂಪ್ಲಿಮೆಂಟ್ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಅವಾಗ 50 ಮೈಕ್ರಾನ್ 2016ರಲ್ಲಿ ಅವ್ರು ಇಂಪ್ಲಿಮೆಂಟ್ ಮಾಡಿದಾಗ 50 ಮೈಕ್ರಾನ್ ತಂದಿದ್ರು. 15 ಮೈಕ್ರಾನ್ ಕೆಳಗಡೆ ಯಾವ್ದಾದ್ರು ಪ್ಲಾಸ್ಟಿಕ್ ಇತ್ತು ಅಂದ್ರೆ ಅದನ್ನ ಬ್ಯಾನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಬಟ್ ಅವಾಗ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ 2021ರಲ್ಲಿ ಇದೇ ಒಂದು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಗೆ ಅಮೆಂಡ್ಮೆಂಟ್ ತಂದು 120 ಮೈಕ್ರಾನ್ಗೆ ಅದನ್ನ ಜಾಸ್ತಿ ಮಾಡ್ತಾರೆ. 120ಕ್ಕಿಂತ ಯಾವ್ದಾದ್ರು ಕಡಿಮೆ ಇದ್ರೆ ಪ್ಲಾಸ್ಟಿಕ್ ಅದನ್ನ ಬ್ಯಾನ್ ಮಾಡ್ಬೇಕು, ಯೂಸ್ ಮಾಡಬಾರ್ದು ಅಂತ ಮಾಡ್ತಾರೆ. ಅದಾದ್ಮೇಲೆ 2022ರಲ್ಲಿ ಮತ್ತೆ ಒಂದು ರೂಲ್ ತಂದು ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್, ಅಂದ್ರೆ ಆನ್ ಸ್ಪಾಟ್ ಫೈನ್ ಹಾಕುವಂಥದ್ದು. ಈಗ ಅರ್ಬನ್ ಲೋಕಲ್ ಬಾಡಿಗಳಾಗ್ಬೋದು ಅಥವಾ ಬೇರೆ ಗ್ರಾಮ ಪಂಚಾಯತಿಗಳು ಬಾಡಿಗಳಾಗ್ಬೋದು, ಯಾವ್ದಾದ್ರು ಒಂದು ಈಗ ಸೆಗ್ರಿಗೇಷನ್ ಮಾಡ್ತಾ ಇಲ್ಲ, ಸುಮ್ನೆ ಡಂಪ್ ಮಾಡ್ತಾ ಇದೀರಾ, ಯೂಸ್ ಮಾಡ್ತಾ ಇದೀರಾ ಅಂತ ಗೊತ್ತಾದ್ರೆ ಆನ್ ಸ್ಪಾಟ್ ಫೈನ್ ಹಾಕ್ತಾರೆ. ಸೊ ಇದನ್ನೇ ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್ ಅಂತ ಕರೀತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅದಾದ್ಮೇಲೆ ಮಿನಿಮಮ್ ಥಿಕ್ನೆಸ್ ನೋಡ್ಕೊಳ್ಳಿ. ಬ್ಯಾನ್ ನ ಮಾಡಿದಂತ ಡೇಟ್ ನೆನ್ಪಿಟ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಆಮೇಲೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ. ಸೊ ಈ ಡೇಟ್ ಕೂಡ ನೆನ್ಪಿಟ್ಕೊಳ್ಳಿ, ಕರ್ನಾಟಕ ಬ್ಯಾನ್ ಮಾಡಿರೋಂಥದ್ದು. ಇಷ್ಟು ತಿಳ್ಕೊಂಡ್ರೆ ಸಾಕು. ಮುಂದಿನ ಆರ್ಟಿಕಲ್ ಹೋಗೋಣ. ಇನ್ನೊಂದು ಕರ್ನಾಟಕ ಆರ್ಟಿಕಲ್ ಅಂತ ಬಂದಾಗ ಕಿದ್ವಾಯಿನಲ್ಲಿ ಪ್ರೋಟಾನ್ ಚಿಕಿತ್ಸಾ ಸೌಲಭ್ಯ ಆರಂಭಿಸೋದು, ಅಂದ್ರೆ ಪ್ರೋಟಾನ್ ಥೆರಪಿ ಯೂನಿಟ್ ನ ಕಿದ್ವಾಯಿನಲ್ಲಿ, ಅದು ಇಡೀ ಇಂಡಿಯಾದಲ್ಲೇನೆ ಗೌರ್ಮೆಂಟ್ ಓನ್ಡ್, ಇನ್ನೊಂದ್ಸಲ ಹೇಳ್ತಾ ಇದೀನಿ, ಪ್ರೈವೇಟ್ ಅಲ್ಲಿ ಇದೆ, ಗೌರ್ಮೆಂಟ್ ಓನ್ಡ್ ಫಸ್ಟ್ ಯೂನಿಟ್ ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಕೇಳ್ತಾರೆ, ಗೌರ್ಮೆಂಟ್ ಓನ್ಡ್ ಫಸ್ಟ್ ಪ್ರೋಟಾನ್ ಥೆರಪಿ ಯೂನಿಟ್ ಎಲ್ಲಿ ಬರುತ್ತೆ? ಕರ್ನಾಟಕ, ಅದರಲ್ಲಿ ಕಿದ್ವಾಯಿ ಸೆಂಟರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ನಡೀತಾ ಇದೆ. ಈಗ ಆಲ್ರೆಡಿ ಬರ್ತಿದೆ. ಯಾಕೆ ಇದು ಪ್ರೋಟಾನ್ ಥೆರಪಿ ಅಂದ್ರೆ ಏನು? ಈಗ ನಾವು ಕಿಮೋಥೆರಪಿ ಬಗ್ಗೆ ಕೇಳಿರ್ತೀವಿ, ಆಮೇಲೆ ರೇಡಿಯೋಥೆರಪಿ ಬಗ್ಗೆ ಕೇಳಿರ್ತೀವಿ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ ರೇಡಿಯೋಥೆರಪಿನಲ್ಲಿ ಏನಾಗ್ತಿತ್ತು ಅಂತಂದ್ರೆ ಯೂಶಲಿ ಇಲ್ಲಿ ಎಕ್ಸ್ರೇ ಮತ್ತೆ ಗಾಮಾ ಯೂಸ್ ಮಾಡ್ತಾ ಇದೆ, ಗಾಮಾ ರೇಸ್ ಗಳನ್ನ ಯೂಸ್ ಮಾಡ್ತಾರೆ. ಇದೇನಾಗುತ್ತೆ ಅಂತಂದಾಗ
ಈಗ ಫಾರ್ ಎಕ್ಸಾಂಪಲ್ ಇದು ಕ್ಯಾನ್ಸರ್ ಟ್ಯೂಮರ್ ಅಂತಂದಾಗ ಇದನ್ನ ರೇಡಿಯೇಷನ್ ನೀವು ಬಿಟ್ಟ ತಕ್ಷಣ ಇದೇನಾಗುತ್ತೆ, ಈ ಒಂದು ಟಾರ್ಗೆಟ್ ಬಿಟ್ಟು ಬೇರೆ ಕಡೆನೂ ಸ್ಪ್ರೆಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿದ್ದಂತ ಹೆಲ್ದಿ ಟಿಶ್ಯೂಸ್ ಸೆಲ್ಸ್ಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ನಾವು ಕಡಿಮೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ, ಕಡಿಮೆ ಮಾಡಬೇಕು, ಇದು ಸ್ಪ್ರೆಡ್ ಆಗ ತಪ್ಪಿಸ್ಬೇಕು ಅಂತಾನೆ ಹೈ ಬೀಮ್ ಪ್ರೋಟಾನ್ಸ್ ಹೈ ಬೀಮ್ ಪ್ರೋಟಾನ್ಸ್ ಗಳನ್ನ ಬಳಸೋದ್ರಿಂದ ಸೊ ಈಗ್ಲೂ ಕೂಡ ಟ್ಯೂಮರ್ ಗಳನ್ನ ಕಡಿಮೆ ಮಾಡಬಹುದು, ಡಿಸ್ಟ್ರಾಯ್ ಮಾಡಬಹುದು ಅಂತೇಳಿ ಈ ಒಂದು ಟೆಕ್ನಿಕ್ ನ ಯೂಸ್ ಮಾಡಕ್ ಶುರು ಮಾಡಿದ್ದಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಆ ಒಂದು ಟಾರ್ಗೆಟ್ ಪ್ರಿಸೈಸ್ ಆಗಿರುತ್ತೆ, ಟಾರ್ಗೆಟೆಡ್ ಆಗಿರುತ್ತೆ, ಜೊತೆಗೆ ಸೆನ್ಸಿಟಿವ್ ಆಗಿರುತ್ತೆ, ಆಮೇಲೆ ಹೆಲ್ದಿ ಟಿಶ್ಯೂಸ್ ನ ಹಾಳು ಮಾಡೋದಿಲ್ಲ. ಸೊ ಇದೆಲ್ಲ ಅಡ್ವಾಂಟೇಜ್ ಇಟ್ಕೊಂಡು ಇದನ್ನ ಶುರು ಮಾಡ್ಬೇಕು ಅಂತ ಮಾಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಗೌರ್ಮೆಂಟ್ ಓನ್ಡ್ ಆಗಿ ಕರ್ನಾಟಕದ ಕಿದ್ವಾಯಲ್ಲಿ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಇದ್ರ ಮೇಲೆ ಪ್ರಶ್ನೆ ಆಗ್ಬೋದು, ಎಲ್ಲಿ ಅಂತ ಕೇಳ್ಬೋದು, ಅಡ್ವಾಂಟೇಜ್ ಕೇಳ್ಬೋದು, ಡಿಫ್ರೆನ್ಸ್ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಇಲ್ಲೊಂದಷ್ಟು ಪಟ್ಟಿ ಕೂಡ ಮಾಡಿದೀವಿ. ಹೈ ಪ್ರಿಸಿಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುತ್ತೆ, ಸೆನ್ಸಿಟಿವ್ ಏರಿಯಾಸ್ ಬ್ರೈನ್ ಮತ್ತೆ ಐಸ್ ರೇಡಿಯೇಷನ್ಸ್ ಇತ್ತು ಅಂತಂದ್ರೆ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ, ಚೈಲ್ಡ್ ಫ್ರೆಂಡ್ಲಿ ಇದೆ, ಮತ್ತೆ ಕ್ಯಾನ್ಸರ್ ರಿಸ್ಕ್ ಲೋವರ್ ದ ಸೆಕೆಂಡರಿ ಕ್ಯಾನ್ಸರ್ ರಿಸ್ಕ್. ರೇಡಿಯೇಷನ್ ಕೂಡ ಕ್ಯಾನ್ಸರ್ ಕಾರಣನೇ, ಅದನ್ನು ಕೂಡ ತಪ್ಪಿಸುತ್ತೆ, ಹೌದಲ್ವಾ? ಸೊ ಈ ರೀತಿಯಾಗಿ ನೆಕ್ಸ್ಟ್ ಮುಂದಿನ ಆರ್ಟಿಕಲ್ ಹೋಗೋಣ. ಮುಂದಿನ ಆರ್ಟಿಕಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಟ್ರಾನ್ಸ್ಪೋರ್ಟ್. ಎಸ್ಪೆಷಲಿ ನಮ್ಗೆ KS ಮೇನ್ಸ್ ಅಲ್ಲಿ ನೋಡಿದಾಗ ಗೊತ್ತಾಯ್ತು ಟ್ರಾನ್ಸ್ಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ಬೆಂಗಳೂರು ಟ್ರಾನ್ಸ್ಪೋರ್ಟ್ ಅಥವಾ ಟ್ರಾಫಿಕ್ ಬಗ್ಗೆನೆ ಡೈರೆಕ್ಟ್ ಆಗಿ ಒಂದು ಎಸ್ಸೆನೇ ಆಗಿತ್ತು, 125 ಮಾರ್ಕ್ಸ್ಗೆ ಒಂದು ಎಸ್ಸೆನೇ ಬಂದಿತ್ತು. ಸೊ ಹಂಗಾಗಿ ಟ್ರಾಫಿಕ್ ಸಂಬಂಧಪಟ್ಟಂಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ಟ್ರಾಫಿಕ್ ಸಿಚುವೇಶನ್ ನ ಹ್ಯಾಂಡಲ್ ಮಾಡಬೇಕು, ಇದನ್ನ ಸ್ಮಾರ್ಟ್ ಮಾಡಬೇಕು, ಮಾಡರ್ನ್ ಮಾಡಬೇಕು ಅಥವಾ ಡಿಜಿಟೈಸ್ ಮಾಡಬೇಕು ಅಂತೇಳಿ ಜಿಕಾ ಅಂತಂದ್ರೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಏಜೆನ್ಸಿ ಅಥವಾ ಕೋಆಪರೇಷನ್ ಏಜೆನ್ಸಿ ಅಂತ ಹೇಳಿ, ಅಂದ್ರೆ ಇದು ಜಪಾನ್ದು ಕಂಪ್ನಿ. ಇದ್ರ ಜೊತೆ ಕೈ ಜೋಡಿಸ್ತಾ ಇದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದಕ್ಕೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಕೊಡುವಂತದ್ದು. ಸೊ ಇದು ಯಾರ ಜೊತೆ ನಮ್ಗೆ ಸದ್ಯಕ್ಕೆ ಕೈ ಜೋಡಿಸಿದೆ, ಯಾವ್ದ್ರ ವಿಚಾರವಾಗಿ ಡೀಲ್ ಮಾಡ್ತಿದೆ, ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಸೊ ಇದಕ್ಕೆ ನೋಟ್ಸ್ ಮಾಡಿಟ್ಕೊಂಡು ಇದ್ರ ಇನ್ನೊಂದು ಉದ್ದೇಶ ಏನಂತಂದ್ರೆ ಇದು ಟ್ರಾನ್ಸ್ಪೋರ್ಟ್ ಟೆಕ್ ಸ್ಟ್ಯಾಕ್ ಅಂತೆ, ಟೆಕ್ನಾಲಜಿ ಸ್ಟ್ಯಾಕ್ ಅಂದ್ರೆ ಅದ್ರಲ್ಲಿ ಇದ್ದಂತ ಡಿಸೈನ್ಸ್, ಇನೋವೇಟಿವ್ ಐಡಿಯಾಸ್, ಇನ್ಫ್ರಾಸ್ಟ್ರಕ್ಚರ್ ಪ್ಲಾನ್ಸ್ ಗಳು, ಇದನ್ನೆಲ್ಲ ಏನ್ ಮಾಡೋದು ಒಂದ್ ಕಡೆ ಇಟ್ಕೊಳ್ಳುವಂಥದ್ದು, ಎಲ್ಲೆಲ್ಲಿ ಯಾವ್ಯಾವ ರೀತಿ ಅಥವಾ ಒಂದ್ ಕಡೆ ಕನ್ಸಲ್ಟೇಟ್ ಮಾಡುವಂಥದ್ದು, ಎಲ್ಲೆಲ್ಲಿ ಯಾವ್ಯಾವ್ದರ ನೀಡ್ ಇರುತ್ತೋ ಅಲ್ಲಿಗೆ ಅದನ್ನ ಅಪ್ಲೈ ಮಾಡ್ತಾ ಹೋಗುವಂಥದ್ದು. ಸೊ ಇದನ್ನ ಮಾಡುವಂಥದ್ದು ಆಬ್ಜೆಕ್ಟಿವ್ ಕೇಳೋ ಚಾನ್ಸಸ್ ಇರುತ್ತೆ. ಟ್ರಾನ್ಸ್ಪೋರ್ಟ್ ಟೆಕ್ ಸ್ಟ್ಯಾಕ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಓಕೆನಾ? ಇದರಿಂದ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಂತಂದ್ರೆ ರಿಯಲ್ ಟೈಮ್ ಇನ್ಸೈಟ್ಸ್ ಗೊತ್ತಾಗುತ್ತೆ, ಯಾಕೆ ಯಾವ್ದ್ರಿಂದ ಆಗ್ತಾ ಇದೆ ಅಂತ, ಮತ್ತೆ ಸ್ಮಾರ್ಟ್ ಸೊಲ್ಯೂಷನ್ ಸಿಗುತ್ತೆ, ಸಿಟಿಸನ್ಸ್ ಎಂಪವರ್ಮೆಂಟ್ ಮಾಡಬಹುದು, ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು, ಸ್ಟಾರ್ಟ್ಅಪ್ ಗಳಿಗೆ ಹೆಲ್ಪ್ ಆಗುತ್ತೆ, ಪಾಲಿಸಿ ಮೇಕರ್ಸ್ ಗಳಿಗೊಂದು ಐಡಿಯಾ ಅಂತೂ ಬರುತ್ತೆ. ಸೊ ಇನೋವೇಷನ್ ಮತ್ತೆ ಅರ್ಬನ್ ಮೊಬಿಲಿಟಿಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಸೊ ಈ ಬೆನಿಫಿಟ್ಸ್ ಏನಾದ್ರು ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಕೇಳಿದ್ರೆ ನೆನ್ಪಿಟ್ಕೊಡಿ ಏನೇನಾಗುತ್ತೆ ಅಂತ ಹೇಳ್ಬೋದು. ಮುಂದಿನ ಆರ್ಟಿಕಲ್ ಹೋಗೋಣ. ಈ ಆರ್ಟಿಕಲ್ ಬಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಬಗ್ಗೆ ಇದೆ. ಸ್ಪೆಷಲ್ ಎಕನಾಮಿಕ್ ಝೋನ್ ನಮ್ಗೆ ಗೊತ್ತಿದೆ, KS ಪ್ರಿಲಿಮ್ಸ್ ಅಲ್ಲಿ ಕೂಡ ಬಂದಿತ್ತು, ಆಗಸ್ಟ್ ಪೇಪರ್ ಅಲ್ಲೂ ಇತ್ತು, ಅದಾದ್ಮೇಲೆ ನೆಕ್ಸ್ಟ್ ಡಿಸೆಂಬರ್ ಪೇಪರ್ ಅಲ್ಲೂ ಕೂಡ ಬಂದಿತ್ತು ಎಕ್ಸಾಮ್ ಆದಾಗ. ಸೊ ಹಂಗಾಗಿ ಸ್ಪೆಷಲ್ ಎಕನಾಮಿಕ್ ಝೋನ್ ಇಂಪಾರ್ಟೆಂಟ್ ಆಗುತ್ತೆ. KS ಮೇನ್ ಸಿಲೆಬಸ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಧಾರವಾಡದಲ್ಲಿ ಮಿಕ್ರಾನ್ ಅಥವಾ ಏಕಸ್ ಈ ಕಂಪ್ನಿಗೆ ಎಲೆಕ್ಟ್ರಾನಿಕ್ ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಧಾರವಾಡಲ್ಲಿ ಅಪ್ರೂವ್ ಆಗಿದೆ. ಸೊ ಹಂಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಇದ್ರ ಒಂದು ಹಿನ್ನೆಲೆಯಲ್ಲಿ ನಾವು ಸ್ಪೆಷಲ್ ಎಕನಾಮಿಕ್ ಝೋನ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಇಂಡಿಯಾದಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ ನಾವು ಇಂಪ್ರೂವ್ ಮಾಡಬೇಕು ಅಂತಂದಾಗ ಅಥವಾ ಅದಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕು ಅಂತಂದಾಗ ಅದಕ್ಕೆ ಸರಿಯಾದಂತ ಸ್ಪೇಸ್ ಕೊಡ್ಬೇಕು. ಕ್ಲೀನ್ ಅಂಡ್ ಈಸಿಯಾಗಿ ಅವರ ದಾರಿನ ಸುಗಮ ಮಾಡ್ಕೊಡ್ಬೇಕು. ಅಂದ್ರೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತ ಕರಿತೀವಿ, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ನ ಪ್ರೊವೈಡ್ ಮಾಡಬೇಕು. ಆಮೇಲೆ ಅವ್ರಿಗೊಂದ್ ಸ್ವಲ್ಪ ಇಂಟೆನ್ಸಿವ್ ಕೊಡುವಂಥದ್ದು. ಇನ್ಸೆಂಟಿವ್ಸ್ ಅಂತಂದ್ರೆ ಟ್ಯಾಕ್ಸ್ಗೆ ರಿಡಂಪ್ಷನ್ ಕೊಡುವಂಥದ್ದು, ಟ್ಯಾಕ್ಸ್ ಕಡಿಮೆ ಮಾಡುವಂಥದ್ದು, ಅಥವಾ ಲ್ಯಾಂಡ್ ಅಕ್ವಿಸಿಷನ್ ಈಸಿ ಮಾಡ್ಕೊಡುವಂಥದ್ದು, ಅಥವಾ ಏನೋ ಎಕ್ಸ್ಪೋರ್ಟ್ ಪ್ರಮೋಷನ್ಸ್ಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡುವಂಥದ್ದು, ಅವ್ರಿಗೆ ಬೇಕಾದಂತ
ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂತದ್ದು, ಇದನ್ನೆಲ್ಲ ಮಾಡ್ಕೊಡ್ಬೇಕಾಗತ್ತೆ. ಯಾರಿಗೆ? ಫಾರಿನ್ ಕಂಪ್ನೀಸ್ಗಾಗ್ಬೋದು ಅಥವಾ ಡೊಮೆಸ್ಟಿಕ್ ಕಂಪ್ನೀಸ್ಗಾಗ್ಬೋದು. ಹಂಗಂತ ಹೇಳಿ ಇಲ್ಲಿರುವಂತಹ ಸಾಮಾನ್ಯ ಜನರಿಗೆ ತೊಂದರೆ ಕೊಡುವಂಥದ್ದು, ಎನ್ವಿರಾನ್ಮೆಂಟಲ್ ಆಸ್ಪೆಕ್ಟ್ಸ್ ನ ಹಾಳು ಮಾಡುವಂಥದ್ದು ಅಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂತಂತ ಇದನ್ನೆಲ್ಲ ಈಸಿಯಾಗಿ ಮಾಡ್ಕೊಡಕ್ಕೆ ಅಂತಾನೆ ಕೆಲವೊಂದು ಝೋನ್ ಸೆಟಪ್ ಮಾಡ್ಬಿಡ್ತೀವಿ, ಪರ್ಟಿಕ್ಯುಲರ್ಲಿ ಫಾರ್ ದ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಆಗ್ಲಿ ಅಂತಾನೆ. ಸೊ ಹಂಗಾಗಿ ಇದನ್ನ ನಾವು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಇದು ಫಸ್ಟ್ ನಮ್ಗೆ ಇಂಡಿಯಾದಲ್ಲಿ, ಕಾಂಡಾದಲ್ಲಿ ಅಥವಾ ಗುಜರಾತ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ವಿ. ಅವಾಗ ಅದನ್ನ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತಿರ್ಲಿಲ್ಲ, ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ ಅಂತ ಕರಿತಿದ್ವಿ. ಅದು ಏಷ್ಯಾದಲ್ಲೇ ಫಸ್ಟ್ ಟೈಮ್ ಬಂದಿದ್ದು, ನೆನ್ಪಿಟ್ಕೊಳ್ಳಿ, ಇದು ಕೂಡ ಕ್ವಶನ್ ಆಗ್ಬೋದು. ಅದಾದ್ಮೇಲೆ 2005ರಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತಾನೆ ಒಂದು ಆಕ್ಟ್ ತಂದ್ವಿ. ಆಕ್ಟ್ ಯಾವ್ದೋ ಒಂದು ಕ್ವಶನ್ ಕೇಳಿದಾನೆ, ಬಟ್ ಅದು ಎಫೆಕ್ಟಿವ್ ಆಗಿದ್ದು 2006ರಿಂದ. ಸೊ ಅದಾದ್ಮೇಲೆ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್, ಇಂಡಸ್ಟ್ರಿಯಲ್ ಗ್ರೋತ್ ಎರಡೂ ಸ್ಟಾರ್ಟ್ ಆಯ್ತು. ಬಟ್ ಆದ್ರೆ ಇದು WTO ನಾಮ್ಸ್ಗೆ ಸರಿಯಾಗಿ ಹೊಂದುತ್ತೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರನೇ ಬಾಬಾ ಕಲ್ಯಾಣಿ ಕಮಿಟಿ ಅಂತ ಒಂದು ಕಮಿಟಿನ ಎಸ್ಟಾಬ್ಲಿಷ್ ಮಾಡಿದ್ವಿ. ಕಮಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ ಕಮಿಟಿ ನಾಮ್ಸ್ಗೆ ಸರಿಯಾಗಿ ನಡೆಯೋ ರೀತಿಯಲ್ಲಿ ಪಾಲಿಸಿ ಬೆಸ್ಟ್ ಪ್ರಾಕ್ಟೀಸಸ್ ತರೋದ್ ರೀತಿಯಲ್ಲಿ ಹೆಲ್ಪ್ ಮಾಡ್ಕೊಡ್ತು. ಅದಾದ್ಮೇಲೆ ನಾವು ರೂಲ್ಸ್ ನ ಫ್ರೇಮ್ ಮಾಡ್ಕೊಳ್ತಾ ಹೋದ್ವಿ. ಮತ್ತೆ ಇದರಿಂದ ಏನೇನು ಅದು ಹೆಂಗಿರುತ್ತೆ ಅಂತಂದ್ರೆ, ನಮ್ಮಲ್ಲೇ ಇದ್ರೂ ಕೂಡ ಒಂದು ಫಾರಿನ್ ಟೆರಿಟರಿ ಆಕ್ಟ್ ಆಗ್ತಾ ಇರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಡ್ಯೂಟಿ ಫ್ರೀ ಇಂಪೋರ್ಟ್ ಎಕ್ಸ್ಪೋರ್ಟ್, ಅವ್ರಿಗೆ ಏನಾದ್ರು ಬೇಕು ಆಟೋ ಸ್ಪಾಟ್ಸ್ ಅಂದ್ರೆ ಡ್ಯೂಟಿ ಫ್ರೀ, ಅದಕ್ಕೇನು ಡ್ಯೂಟಿ ಲೈಕ್ ಏನೋ ಟ್ಯಾಕ್ಸೇ ಹಾಕೋದಿಲ್ಲ, ಆರಾಮಾಗಿ ತರಿಸ್ಕೊಬಹುದು, ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ಬೋದು ಆ ರೀತಿ. ಆಮೇಲೆ 100% ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡ್ತಾರೆ ಫಸ್ಟ್ 5 ವರ್ಷ, ಅದಾದ್ಮೇಲೆ 50% ಕೊಡ್ತಾರೆ. ಸೊ ಈ ರೀತಿಯಾಗಿ ಕೆಲವೊಂದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಹೋಗುವಂಥದ್ದು. ಆಮೇಲೆ ಅವರು ಎಕ್ಸ್ಟರ್ನಲ್ ಕಮರ್ಷಿಯಲ್ ಬೋರೋಯಿಂಗ್ಸ್ ಅವ್ರ ಕಡೆಯಿಂದ ಸಾಲ ತಗೋಬಹುದು, ಅದಕ್ಕೂ ನಾವೇನ್ ಜಾಸ್ತಿ ರಿಸ್ಟ್ರಿಕ್ಟ್ ಮಾಡಲ್ಲ, ಟಿಲ್ $500 ಬಿಲಿಯನ್ ತಗೋಬಹುದಂತೆ. ಆಮೇಲೆ ನಾನು ಆಲ್ರೆಡಿ ಹೇಳಿದಂಗೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕೂಡ ಇರುತ್ತೆ. ಸೊ ಇದೆಲ್ಲ ಆಯ್ತು ಅಂತಂದ್ರೆ ಇಂಡಸ್ಟ್ರಿಗಳು ಎಸ್ಟಾಬ್ಲಿಷ್ ಆಗುತ್ತೆ, ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಪ್ರಮೋಷನ್ ಆಗುತ್ತೆ, ಜಾಬ್ ಕ್ರಿಯೇಟ್ ಆಗುತ್ತೆ, ಡೊಮೆಸ್ಟಿಕ್ ಮತ್ತೆ ಫಾರಿನ್ ಇನ್ವೆಸ್ಟ್ಮೆಂಟ್ ಗಳು ಬರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ, ಇದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿದೆ. ಮುಂದಿನ ಆರ್ಟಿಕಲ್ ಹೋಗೋಣ. ಮುಂದಿನ ಆರ್ಟಿಕಲ್ ಬಂದು ಅರ್ಕಾವತಿ ರಿವರ್ ಬಗ್ಗೆ ಇದೆ. ಅರ್ಕಾವತಿ ರಿವರ್, ಈಗ ನಮ್ಗೆ ಆಲ್ರೆಡಿ ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ಐಡಿಯಾ ಇದೆಯಲ್ವಾ. ಎತ್ತಿನಹೊಳೆ ಪ್ರಾಜೆಕ್ಟ್ ಒಂದು ಅಬ್ಜೆಕ್ಟಿವ್ ಏನಿದೆ ಅಂತಂದ್ರೆ, ಎತ್ತಿನಹೊಳೆನ ಡೈವರ್ಟ್ ಮಾಡಿ, ಆ ರಿವರ್ ನ ಡಿವೈಡ್ ಮಾಡಿ ಬೆಂಗಳೂರಲ್ಲಿ ಅಥವಾ ಕೆಲವೊಂದು ಅರ್ಬನ್ ಏರಿಯಾಗಳಿಗೆ ಕುಡಿಯೋ ನೀರನ್ನ ಸೌಲಭ್ಯ ಒದಗಿಸ್ಬೇಕು ಅಂತೇಳಿ. ಅದಕ್ಕೆ ಸಪೋರ್ಟಿವ್ ಆಗಿರೋ ರೀತಿಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಅಥವಾ ಅಲ್ಲಿರುವಂತಹ ಫ್ಲೋ ಜಾಸ್ತಿ ಮಾಡ್ಬೇಕು ಅಂತೇಳಿ ಅರ್ಕಾವತಿ ರಿವರ್ ನ ಪುನಶ್ಚೇತನ ಮಾಡಿ, ರಿಜುವಿನೇಟ್ ಮಾಡಿ, ಅದ್ರ ಜೊತೆ ಇಂಟಿಗ್ರೇಟ್ ಮಾಡುವಂತ ಪ್ಲಾನ್ ಅಲ್ಲಿ ಇದೆ. ಸೊ ಇದನ್ನ ಮಾಡೋದಕ್ಕೋಸ್ಕರನೇ PPP ಮಾಡೆಲ್ ಅಲ್ಲಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡೆಲ್ ಅಲ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡಿದೆ, ಒಂದು ಸಮಿತಿ, ಒಂದು ತಜ್ಞರ ಸಮಿತಿನ ಈಗ ಸದ್ಯಕ್ಕೆ BWSSB ಫಾರ್ಮ್ ಮಾಡಿದೆ. ಸೊ ಹಂಗಾಗಿ ಈಗ ಅರ್ಕಾವತಿ ರಿವರ್ ಬಗ್ಗೆ ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅರ್ಕಾವತಿ ರಿವರ್ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ, ಮೊದಲು ಇದೆಲ್ಲಿ ಹುಟ್ಟುತ್ತೆ ಅಂತಂದ್ರೆ ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರದಲ್ಲಿರುವಂತಹ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ. ನೆಕ್ಸ್ಟ್ ಅಲ್ಲಿಂದ ಬರ್ತಾ ಇದು ಅದನ್ನ ಹಂಗೆ ಮುಂದೆ ಹರ್ಕೊಂಡ್ಬಂದು ಟುವರ್ಡ್ಸ್ ಸೌತ್ ತಿಪ್ಪೇಗೊಂಡನಹಳ್ಳಿ ಕೆರೆ. ನಮ್ಗೆ ಗೊತ್ತು, ಮೊದಲು ಸುಮಾರು 15-20% ಬೆಂಗಳೂರಿಗೆ ನೀರು ಪ್ರೊವೈಡ್ ಮಾಡಿದಂತ ಟ್ಯಾಂಕ್ ಅದು ತಿಪ್ಪೇಗೊಂಡನಹಳ್ಳಿ ಕೆರೆ. ಸೊ ಅಲ್ಲಿಗೆ ಆ ಜಲಾಶಯನೇ ತುಂಬಿಸುತ್ತೆ. ಅದಾದ್ಮೇಲೆ ಮುಂದೆ ಬರ್ತಾ ಎಲ್ಲಿ ಕನಕಪುರ ಹತ್ರ ಸಂಗಮ ಅಂತ ಒಂದು ಜಾಗ ಇದೆ, ಆ ಸಂಗಮದಲ್ಲಿ ಬಂದು ಕಾವೇರಿ ರಿವರ್ ನ ಸೇರುತ್ತೆ. ಸೊ ಇದಕ್ಕೆ ಮುಖ್ಯವಾದಂತ ಟ್ರಿಬ್ಯೂಟರಿ ಯಾವುದು ಅಂತಂದ್ರೆ ವೃಷಭಾವತಿ. ನಮ್ಗೆ ಇದು ಗೊತ್ತಿದೆ, ಈಗ ಆಲ್ರೆಡಿ ಇದನ್ನ ಕೆಂಗೇರಿ ಮೋರಿ ಅಂತಾನೆ ಕರೆಕ್ಟ್ ಶುರು ಮಾಡಿದ್ದಾರೆ. ಟ್ರಿಬ್ಯೂಟರಿ ಕೂಡ ಇದ್ರದೇ ಒಂದು ಬ್ರಾಂಚ್ ಆಗಿದೆ. ಆಮೇಲೆ ಸುವರ್ಣಮುಖಿ ಕೂಡ ಇದ್ರದೇ ಆದಂತಹ ಒಂದು ಟ್ರಿಬ್ಯೂಟರಿ ಆಗಿದೆ. ಇದು ಆರಿಜಿನ್ ತಿಳ್ಕೋಬೇಕು, ನಂದಿ ಹಿಲ್ಸ್ ತಿಪ್ಪೇಗೊಂಡನಹಳ್ಳಿ ಕೆರೆ ತುಂಬಿಸುತ್ತೆ, ಅದಾದ್ಮೇಲೆ ಸಂಗಮ ಹತ್ರ ಕಾವೇರಿ ಜಾಯಿನ್ ಆಗುತ್ತೆ. ಇದರ ಟ್ರಿಬ್ಯೂಟರಿ ಬಂದು ವೃಷಭಾವತಿ ಮತ್ತೆ ಸುವರ್ಣಮುಖಿ, ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ರಿಜಿಮಿನೇಟ್ ಮಾಡಿ, ಸಮಿತಿ ಏನ್ ಫಾರ್ಮ್ ಮಾಡಿದ್ದಾರೆ ಅಂತ ರಿಜಿಮಿನೇಟ್ ಮಾಡಿ, ನೆಕ್ಸ್ಟ್ ಇದನ್ನ ಕ್ಲೀನ್ ಅಪ್ ಮಾಡಿ, ಇದನ್ನ ನೆಕ್ಸ್ಟ್ ಎತ್ತಿನಹೊಳೆಗೆ ಏನು ಗ್ಯಾಪ್ ಕೊಡುತ್ತಲ್ಲ, ವಾಟರ್ ಪೂರ್ತಿ ಫುಲ್ಫಿಲ್ ಮಾಡಕ್ ಆಗಿಲ್ಲ ಅಂತಂದ್ರೆ ಇದ್ರ ಜೊತೆ ಇಂಟಿಗ್ರೇಟ್ ಮಾಡಿ ಬೆಂಗಳೂರಿಗೆ ಕುಡಿಯೋ ನೀರನ್ನ ಸಪ್ಲೈ ಮಾಡೋದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ, ಚಾನ್ಸಸ್ ನೋಡ್ತಾ ಇದಾರೆ ಅಷ್ಟೇ. ಇದನ್ನ ನಡೆಸ್ತಾ ಇರೋಂಥದ್ದು ಬೆಂಗಳೂರು ವಾಟರ್ ಸಪ್ಲೈ ಸೇವೇಜ್ ಬೋರ್ಡ್, BWSSB. ಇದನ್ನ ಮಿಕ್ಸ್ ಮಾಡೋದಕ್ಕೆ, ಎತ್ತಿನಹೊಳೆ ಪ್ರಾಜೆಕ್ಟ್ ಜೊತೆ ಮಿಕ್ಸ್ ಮಾಡೋದಕ್ಕೋಸ್ಕರ ನೋಡ್ತಾ ಇದ್ದಾರೆ. ಇದೆಲ್ಲ ಡಿಸ್ಕಸ್ ಮಾಡಿದೀವಿ, ಸ್ವಲ್ಪ ಫ್ಯಾಕ್ಟ್ಸ್ ನೋಡ್ಕೊಳ್ಳಿ ಅಷ್ಟೇ.
ನೆಕ್ಸ್ಟ್ ಆರ್ಟಿಕಲ್ ಹೋಗೋಣ. ಇನ್ನ ಕೆಲವೊಂದು ಸಣ್ಣ ಸಣ್ಣ ಆರ್ಟಿಕಲ್ ಇದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕರ್ನಾಟಕದಲ್ಲಿ ಟೆಕ್ಸ್ಟ್ ಬುಕ್ ಎಲ್ಲ ಇನ್ಚಾರ್ಜ್ ತಗೊಳ್ಳೋಂಥವ್ರು ಇವರೇ, ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತೇಳಿ, KTBS ಅಂತೇಳಿ. ಇವ್ರೇನ್ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ರೋಡ್ ಸೇಫ್ಟಿ ಟ್ರಾಫಿಕ್ ರೂಲ್ಸ್ ಗಳ ಬಗ್ಗೆ ಸಿಲೆಬಸ್ ಅಲ್ಲಿ ಜಾಯಿನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಯಾರು ಅಂತ ಕೇಳ್ಬೋದು, ಯಾವ ಸ್ಟೇಟ್ ಅಂತ ಕೇಳ್ಬೋದು, ಅದಕ್ಕೋಸ್ಕರ ಇದನ್ನ ಆಡ್ ಮಾಡಿದೀನಿ. ಸಿಂಪಲ್ ಕ್ವಶನ್, ಒನ್ ಲೇಯರ್ ಬಂದ್ರೆ ಬರ್ಬೋದು ಅಷ್ಟೇ. ನೆಕ್ಸ್ಟ್ ಆರ್ಟಿಕಲ್ ನೋಡೋಣ. ಈ ಆರ್ಟಿಕಲ್ ಬಂದ್ಬಿಟ್ಟು ಫೇಸ್ ರೆಕಗ್ನಿಷನ್ ಟೆಕ್ನಿಕ್ ನ ಸ್ಕೂಲ್ ಅಟೆಂಡೆನ್ಸ್ ಅಲ್ಲಿ ಸೇರಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಸ್ಕೂಲ್ ಅಟೆಂಡೆನ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಈ ಆರ್ಟಿಕಲ್ ತಂದಿದ್ದೀನಿ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಈ ಟೆಕ್ನಿಕ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಟೆಕ್ನಿಕ್ ಆಗಿರುತ್ತೆ. ಇಲ್ಲಿ 2 ತರ ವರ್ಕ್ ಆಗುತ್ತೆ. ಒಂದು 1 to 1 ವರ್ಕ್ ಆಗುತ್ತೆ, ಇನ್ನೊಂದು 1 to n ವರ್ಕ್ ಆಗುತ್ತೆ. 1 to 1 ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಸ್ಕ್ರೀನ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಮೊಬೈಲ್ ಸ್ಕ್ರೀನಿಂಗ್ ಅಲ್ಲಿ ಒಂದು ವ್ಯಕ್ತಿ ಒಂದು ಡೇಟಾನ ಅವನ ಫೇಸ್ ನ ಫೀಡ್ ಮಾಡಿಟ್ಟಿರ್ತಾನೆ, ಅವನ ಫೇಸ್ ಮುಖಚಹರೆ ಹೆಂಗಿದೆ ಏನಂತ ಹೇಳಿ. ಅವಾಗ ಯಾವಾಗ ಅದೇ ವ್ಯಕ್ತಿ ಬರ್ತಾನೋ ಆ ಲಾಕ್ ಓಪನ್ ಆಗುತ್ತೆ. ಇದು 1 to 1. ಇನ್ನೊಂದು 1 to n ಅಂತ, n ನಂಬರ್ ಆಫ್ ಡೇಟಾ ಇರುತ್ತೆ. ಫಾರ್ ಎಕ್ಸಾಂಪಲ್ PDS ಅಂತ ಅನ್ಕೊಳ್ಳೋಣ. PDS ಸಿಸ್ಟಮ್ ಅಲ್ಲಿ n ನಂಬರ್ ಆಫ್ ಡೇಟಾ ಇರುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಫೇಸ್ ರೆಕಗ್ನೈಸೇಷನ್ ಅಲೋ ಮಾಡ್ತಾನೆ ಡೇಟಾ ಬೇಸ್ ಜೊತೆ ಮ್ಯಾಚ್ ಮಾಡೋದಕ್ಕೆ, ಅವಾಗ n ನಂಬರ್ ಅಲ್ಲಿ ಯಾವ್ದು ಇದಕ್ಕೆ ಸೂಟ್ ಆಗುತ್ತೋ ಅದನ್ನ ಮಾತ್ರ ಮಾಡಿ ಈ ವ್ಯಕ್ತಿನ ರೆಕಗ್ನೈಸ್ ಮಾಡುತ್ತೆ. ಇವನ್ ಸ್ಕೂಲ್ ಇದೇ ರೀತಿಯೇ ವರ್ಕ್ ಆಗುವಂಥದ್ದು. ಸೊ ಇದು 4 ಸ್ಟೇಜ್ ಅಲ್ಲಿ ವರ್ಕ್ ಆಗುತ್ತೆ. ಫಸ್ಟ್ ಏನಾಗುತ್ತೆ ಅಂತಂದ್ರೆ ಕ್ಯಾಪ್ಚರಿಂಗ್. ಒಬ್ಬ ವ್ಯಕ್ತಿ ನೋಡೋದಕ್ಕೆ ಹೇಗಿದ್ದಾನೆ, ಅವನ ಜಾಲ ಏನು ಹೆಂಗಿದೆ, ಅವನ ಐಬ್ರೋ ಏನು, ಅಥವಾ ಒಂದು ಐರಿಸ್ ಕಲರ್ ಏನು, ಇದನ್ನೆಲ್ಲ ಏನ್ ಮಾಡುತ್ತೆ, ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ರೆಕಾರ್ಡ್ ಮಾಡಿ ಏನ್ ಮಾಡುತ್ತೆ, ಇದು ಒಂದು ಡೇಟಾ ಬೇಸ್ ಇರುತ್ತೆ, ಆ ಡೇಟಾ ಬೇಸ್ಗೆ ಇದನ್ನ ಫೀಡ್ ಮಾಡುತ್ತೆ. ಇದನ್ನ ಫೀಡ್ ಮಾಡುತ್ತೆ. ಆ ಡೇಟಾ ಬೇಸ್ ಏನ್ ಮಾಡುತ್ತೆ, ಈ ಡೇಟಾ ಬೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಏನು ನಾವು ಮಾತಾಡೋದ್ವಲ್ಲ ಮುಖಚಹರೆ, ಆ ಮುಖಚಹರೆ ಇದೆಲ್ಲ ಮ್ಯಾಥಮೆಟಿಕಲ್ ಡೇಟಾ ಫಾರ್ಮೇಶನ್ ಗೆ ತರುತ್ತೆ. ಮ್ಯಾಥಮೆಟಿಕಲ್ ಫಾರ್ಮೇಶನ್ ಅಥವಾ ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿಬಹುದು. ಮಷಿನ್ ಅರ್ಥ ಆಗುವಂತ ಕೋಡ್ ರೀತಿಯಲ್ಲಿ ಕೊಡುತ್ತೆ. ಆ ಕೋಡ್ ಏನ್ ಮಾಡುತ್ತೆ, ಆಲ್ರೆಡಿ ರೆಕಾರ್ಡ್ ಆಗಿರುವಂತ ಕೆಲವೊಂದು ಮ್ಯಾಥಮೆಟಿಕಲ್ ಅಥವಾ ಕೋಡ್ ಏನಿರುತ್ತಲ್ಲ ಅದ್ರ ಜೊತೆ ಮ್ಯಾಚ್ ಮಾಡುತ್ತೆ. ಈ ವ್ಯಕ್ತಿ ಫಾರ್ಮ್ದು ಡಿಜಿಟಲ್ ಡೇಟಾ ಏನಿರುತ್ತೆ ಅದು ಮ್ಯಾಚ್ ಮಾಡುತ್ತೆ. ಯಾವಾಗ ಇವರೇ ಅಂತ ಗೊತ್ತಾಗುತ್ತೋ ಅದನ್ನ ಅಪ್ರೂವ್ ಮಾಡುತ್ತೆ. ಸೊ ಈ ರೀತಿ ಆಗುವಂತದ್ದು ಈ 4 ಹಂತಗಳಲ್ಲಿ ಇದು ನಡೆಯುತ್ತೆ. ಫಸ್ಟ್ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ತರುತ್ತೆ, ತಂದಿರೋದನ್ನ ಏನ್ ಮಾಡುತ್ತೆ, ಕ್ರಾಸ್ ವೆರಿಫೈ ಮಾಡುತ್ತೆ. ಇರುವಂತ ಡೇಟಾ ಬೇಸ್ ಅಲ್ಲಿ ಕ್ರಾಸ್ ವೆರಿಫೈ ಮಾಡ್ಬಿಟ್ಟು ಈ ವ್ಯಕ್ತಿನೇ ಅಂತ ಹೇಳಿ ಮ್ಯಾಚ್ ಮಾಡಿ ಅವನ್ನ ಐಡೆಂಟಿಫೈ ಮಾಡುತ್ತೆ. ಸೊ ಈ ರೀತಿಯಾಗಿ ಸ್ಕೂಲಲ್ಲಿ ವರ್ಕ್ ಆಗುತ್ತೆ. ಸೊ ಇಷ್ಟು ಸಾಕು ಇದ್ರ ಬಗ್ಗೆ. ಸೊ ಮುಂದಿನ ವಾರದಲ್ಲಿ ಇನ್ನೊಂದಷ್ಟು ಸುದ್ದಿಗಳು ತಂದು ಡಿಸ್ಕಸ್ ಮಾಡೋಣ. ಇವತ್ತಿಗೆ ಸಾಕು. ಥ್ಯಾಂಕ್ ಯು. ಅಂದಾಗೆ ಇದ್ರದ್ದೆಲ್ಲ PDF ಗಳು ನಿಮ್ಗೆ ಡೀಟೇಲ್ ಆನ್ಸರ್ಸ್ ಗಳು ನಮ್ಮ ಟೆಲಿಗ್ರಾಮ್ ಚಾನಲ್ಸ್ ಇರುತ್ತೆ. ಆ ಟೆಲಿಗ್ರಾಮ್ ಚಾನಲ್ದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಲಿಂಕ್, ಅಲ್ಲಿ ಜಾಯ್ನ್ ಆಗಿ ನಿಮ್ಗೆ ಈ PDF ಎಲ್ಲ ಸಿಗ್ತವೆ. ಥ್ಯಾಂಕ್ ಯು.